ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಪ್ರೀತಿ ವಿದ್ಯಾರ್ಥಿ ಸ್ನೇಹಿತರೆ, ಹಾಗೆ ಗೌರವಾನ್ವಿತ ಪೋಷಕರೇ, ಬೆಳಗ್ಗಿನಿಂದ ಅನೇಕ ಮೌಲ್ಯಯುತ ಮಾತುಗಳನ್ನು ನೀವು ಕೇಳುತ್ತಾ ಬಂದಿದ್ದೀರಿ. ನಮಗತ್ಯಂತ ಸಂತೋಷ ಕೊಟ್ಟದ್ದು ವಿಜಯ್ ಕುಮಾರ್ ಅನ್ನುವಂತಹ ಒಬ್ಬ ತರುಣನ ಬದುಕಿನ ಕಥೆ. ಕೇಳಿದ್ರಲ್ಲ, ಒಬ್ಬ ಹುಡುಗ ನೋಡುವುದಕ್ಕೆ ಹೇಗಿದ್ದಾನೆ, ಅವನ ಮಾತುಕತೆಗಳು ಹೇಗೆ, ತನ್ನ ಸ್ವಾಭಿಮಾನದ ಬದುಕಿನ ಕಥೆ ಹೇಗೆ, ತನ್ನ ಅಪ್ಪ ಅಮ್ಮ ತನ್ನನ್ನು ಬೆಳೆಸಿದ್ದು ಹೇಗೆ, ನಮ್ಮ ಅಪ್ಪನ ಕನಸುಗಳೇನು, ನಾನು ಅದನ್ನು ಹೇಗೆ ಪೂರೈಸಿದೆ, ಎಲ್ಲಿ ವಿಫಲನಾದೆ, ನಾನು ಬದುಕಬೇಕಾದ ಹೇಗೆ ಅಂತ ಹತ್ತಾರು ಅವರ ಬದುಕಿನ ಕಥೆಗಳನ್ನು ಹೇಳಿದರು. ಒಂದೇ ಒಂದು ಅಕ್ಷರವೂ ಕೂಡ ಅದರಲ್ಲಿ ಬೇಡ ಅನ್ನುವ ಹಾಗಿರಲಿಲ್ಲ. ಯಾಕೆ ಅಂತಂದರೆ ಆ ಮಾತುಗಳು ಬಂದದ್ದು ಅನುಭವದ ಆಧಾರದಲ್ಲೇ ಹೊರತು ಎಲ್ಲೋ ಕಟ್ಟುಕತೆ ಕೇಳಿ ಬಂದ ಮಾತುಗಳಲ್ಲ ಅದು. ಬಹುಶಃ ಮಾತೃವಂದನ ಅನ್ನುವ ಕಾರ್ಯಕ್ರಮ ಆರಂಭಗೊಂಡು ಇವತ್ತಿಗೆ ಸುಮಾರು 30-35 ಸಾವಿರ ಮಕ್ಕಳಿಗೂ ಮಿಕ್ಕಿ ಆ ಮಕ್ಕಳ ಜೊತೆ ಮಾತುಕತೆ ಮಾಡ್ತಾ ಬಂದಾಗ ನನಗನಿಸಿದ್ದೇನು ಅಂತಂದರೆ, ಮಕ್ಕಳು ಸರಿದಾರಿಯಲ್ಲಿರಬೇಕಿದ್ರೆ ಅಪ್ಪ ಅಮ್ಮ ಹೇಳಬೇಕು, ಆದರೆ ಅಪ್ಪ ಅಮ್ಮ ಹೇಳಿದ್ದನ್ನು ಅರ್ಥೈಸಿಕೊಳ್ಳುವಂತಹ ಬುದ್ಧಿ ಮಕ್ಕಳಿಗಿರಬೇಕು. ಅನೇಕ ಬಾರಿ ನಾವು ನೋಡ್ತೇವೆ, ಮಕ್ಕಳು ತಪ್ಪಿದಾಗ ಅಪ್ಪ ಅಮ್ಮ ಹೇಳಬೇಕಾಗಿತ್ತು, ಅಪ್ಪ ಅಮ್ಮ ಹೇಳಬೇಕಾಗಿತ್ತು ಅಂತ ಜನ ಆಡ್ತಾರೆ. ಅಪ್ಪ ಅಮ್ಮ ಹೇಳೋದಕ್ಕೂ ಒಂದು ಹಂತ ಅಂತಿದೆಯಲ್ಲ. ಅಪ್ಪ ಅಮ್ಮ ಹೇಳ್ತಾ ಬೆಳೆಯುವ ಮಕ್ಕಳಿಗೆ ಸೊಂಟಕ್ಕೆ ಹಗ್ಗ ಹಾಕಿ ಅವರು ಹೋದಲ್ಲೆಲ್ಲ ಅವರ ಹಿಂದೆ ಹೋಗುವುದಕ್ಕೆ ಅಪ್ಪಮ್ಮನಿಗೆ ಕೆಲಸ ಅಲ್ಲ, ಅದು ಸಾಧ್ಯ ಆಗುವ ವಿಚಾರಗಳು ಅಲ್ಲ. ಯಾರಿಗೆ ಸ್ವಯಂ ಪ್ರಜ್ಞೆ ಇಲ್ವೋ ಅಂಥವನು ಬದುಕಿನಲ್ಲಿ ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳಲ್ಲಿದ್ದೀರಿ, ವಿದ್ಯಾರ್ಥಿನಿಯರಿದ್ದೀರಿ. ನನ್ನ ಖುಷಿ ಅನ್ನಿಸಿದ್ದೇನು ಅಂತಂದರೆ, 1-2-3 ಜನ ಮಕ್ಕಳು ನಿಮ್ಮ ಪ್ರಶ್ನೆಗಳನ್ನು ಬಹಳ ನಿರ್ಭೀತಿಯಿಂದ ನೀವು ನಿಮ್ಮ ಪ್ರಶ್ನೆಗಳನ್ನು ಮಾಡಿದ್ದೀರಿ. ನಿಮ್ಮ ಬದುಕಿನ ದಾರಿ ಯಾವುದು ಅಂತ ಕೇಳುವುದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಆ ಪ್ರಯತ್ನ ಯಾವತ್ತೂ ನಿರಂತರವಾಗಿರಲಿ. ಯಾಕೆ ಅಂದರೆ, ಮಕ್ಕಳ ಜೊತೆ ಮಾತಾಡಿದಾಗ ಅನೇಕ ಬಾರಿ ನಾನು ಯಾವುದೋ ಪ್ರಶ್ನೆ ಕೇಳಿ ಕೈ ಎತ್ತಿ ಅಂತಂದರೆ ಕೆಲವರು ಅರ್ಧ ಕೈ ಹೀಗೆ ಮಾಡ್ತಾರೆ, ಕೆಲವರು ಸ್ವಲ್ಪ ಮೇಲೆ ಮತ್ತಿನ್ನೇನೋ ಕಷ್ಟಕ್ಕೆ ಕೈ ಎತ್ತುತ್ತಾರೆ. ಮೊಟ್ಟ ಮೊದಲು ವಿದ್ಯಾರ್ಥಿ ಜೀವನದಲ್ಲಿ ನಾವು ಧೈರ್ಯ ತಂದುಕೊಳ್ಳಬೇಕಾದ್ದೇ ಕೈ ಎತ್ತುವುದಕ್ಕೆ. ಯಾಕೆ ಅಂದರೆ, ಯಾವುದನ್ನು ನನ್ನ ಮನಸ್ಸಾಕ್ಷಿ ಒಪ್ಪುತ್ತದೆ, ಯಾವುದನ್ನು ನಾನು ಪ್ರಶ್ನಿಸಬೇಕು ಸಮಾಜದಲ್ಲಿ, ಅದನ್ನು ಪ್ರಶ್ನಿಸುವುದಕ್ಕೆ ಮತ್ತೆ ನಾನು ಕಂಡುಕೊಂಡ ಸತ್ಯವನ್ನು ಹೇಳುವುದಕ್ಕೆ ನಮಗೆ ಧೈರ್ಯ ಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಕೈ ಎತ್ತುವುದೇ ನಮ್ಮ ಒಂದು ಆತ್ಮಬಲ ಏನು ಅನ್ನುವುದನ್ನು ತೋರಿಸುವುದಕ್ಕಿರುವ ಒಂದು ಸೂಚನೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಯಾವತ್ತೂ ಯಾವುದೇ ವಿಷಯಕ್ಕೆ ಕೈ ಎತ್ತಿ ಅಂತ ಕೇಳಿದರೆ ದಯವಿಟ್ಟು ಅರ್ಧ ಎತ್ತಬೇಡಿ. ಸಮಸ್ಯೆ ಏನು ಅಂತಂದರೆ, ಅರ್ಧ ಎತ್ತಿದವರಿಗೆ ಭರವಸೆ ಇಲ್ಲ ಅಂತಾರೆ. ನಾಳೆ ವೇದಿಕೆಯಲ್ಲಿ ಅಪ್ಪನನ್ನು ಅಮ್ಮನನ್ನು ನಿಲ್ಲಿಸಿ ಇವರು ಯಾರ ಅಪ್ಪ ಯಾರ ಅಮ್ಮ ಕೈ ಎತ್ತಿ ಅಂತ ಕೇಳಿದ್ರೆ ಅದನ್ನೂ ಅರ್ಧದಲ್ಲಿ ಎತ್ತಿದ್ರೆ ನಮ್ಗೆ ಅವ್ರ ಮೇಲೆ ಭರವಸೆ ಇಲ್ಲ ಅಂತಲೂ ಹಾಗೆ ಬಿಡ್ತದಲ್ಲ ಮಕ್ಕಳೇ. ಹಾಗಾಗಬಾರದು ಬದುಕಿನಲ್ಲಿ. ನಮಗೆ ಅನೇಕ ಬಾರಿ ಅಂದುಬಿಡ್ತೇವೆ ನಾವೇನೋ ತಪ್ಪು ಮಾಡಿದ್ದೇವೇನೋ ಅಂತ. ತಪ್ಪು ಪ್ರಪಂಚದಲ್ಲಿ ಯಾರು ಮಾಡೋದಿಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ಆದರೆ ಮಾಡಿದ ತಪ್ಪನ್ನು ತಿದ್ದಿಕೊಂಡು ಬದುಕುವಂಥದ್ದು ಧರ್ಮ, ಮನುಷ್ಯನಿಗೆ ಕರ್ತವ್ಯ ಕೂಡ. ಹಾಗಾಗಿ ತಪ್ಪು ಮಾಡ್ತೇವೆ ಅನ್ನುವ ಭಯ ಬೇಡ. ಯಾಕಂದರೆ ಎಡವಿ ಬೀಳದ ಮಗು ನಡೆಯುವುದಕ್ಕೆ ಸಾಧ್ಯ ಇಲ್ಲ, ನಡೆಯುವ ಮಗು ಎಡವಲೇಬೇಕು. ಹಾಗಾಗಿ ಈವರೆಗೆ ಏನು ಮಾಡಿದ್ದೀರಿ, ಮುಂದಕ್ಕೇನು ಅನ್ನುವ ಯೋಚನೆಯನ್ನಿಟ್ಟುಕೊಂಡು ಬಂದಂತಹ ಒಂದಿಷ್ಟು ಜನ ವಿದ್ಯಾರ್ಥಿಗಳಿದ್ದೀರಿ, ಪೋಷಕರಿದ್ದೀರಿ. ಇಲ್ಲಿ ನಾವು ಇವತ್ತು ಕೊಟ್ಟದ್ದು, ನಾವು ದೀಪವಾಗೋಣ ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ. ಮಕ್ಕಳು ದೀಪವಾಗುವುದು ಯಾವಾಗ ಬದುಕಿಗೆ ಅಂತ ಕೇಳಿದ್ರೆ, ಸುಭಾಷಿತಕಾರನೊಬ್ಬ ಹೇಳುತ್ತಾನೆ, ಯ ಪ್ರೀಣಯೇತ್ ಸುಚರಿತೈಹಿ ಪಿತರಂ ಸಪುತ್ರ ಅಂತ. ಸುಪುತ್ರೋ ಕುಲದೀಪಕ ಅಂತ ಒಂದು ಮಾತಿದೆ. ಯಾರು ಒಬ್ಬ ನಿಜವಾದ ಮಗ ಅಥವಾ ಯಾರು ನಿಜವಾದ ಮಗಳು ಅಂದರೆ, ಯ ಪ್ರೀಣಯೇತ್ ಸುಚರಿತೈಹಿ ಪಿತರಂ ಸಪುತ್ರ. ನಮ್ಮ ಜೀವನದ ಒಳ್ಳೆಯ ನಡವಳಿಕೆಯ ಮೂಲಕ ಅಪ್ಪ ಅಮ್ಮನಿಗೆ ಸಂತೋಷ ಕೊಟ್ಟವನೇ ನಿಜವಾದ ಮಗಳು. ತನ್ನ ಜೀವನದ ಒಳ್ಳೆಯ ನಡವಳಿಕೆಯ ಮೂಲಕ ಅಪ್ಪ ಅಮ್ಮನಿಗೆ ಸಂತೋಷ ಕೊಟ್ಟವಳು ಮಾತ್ರ ಮಗಳೇ ಹೊರತು ಇತರನ್ನು ಕಾಮಜಾನವಿದು ಅಂತ ಬೈದ್ಬಿಡ್ತಾರೆ. ಅವರೆಲ್ಲ ಹುಚ್ಚಿಗೆ ಹುಟ್ಟು ಬಿಟ್ಟವರು, ಹುಟ್ಟಿ ಪ್ರಯೋಜನ ಇಲ್ಲ ಅಂತ ಬಲ್ಲವರು ಬೈದು ಬಿಡ್ತಾರೆ. ಮಕ್ಕಳಾಗಿ ಹುಟ್ಟಿದ ನಾವು ನಮ್ಮ ಜೀವನದ ನಡವಳಿಕೆ, ನಮ್ಮ ಜೀವನದ ಸಾಧನೆಯ ಮೂಲಕ
ಇಂಥವನನ್ನು ಮಗನಾಗಿ ಪಡೆದದ್ದಕ್ಕೆ, ಇಂಥವಳನ್ನು ಮಗಳನ್ನಾಗಿ ಪಡೆದದ್ದಕ್ಕೆ ಸಾರ್ಥಕ ಆಯಿತು ಅನ್ನುವ ಭಾವ ಬರುವಂತೆ ಬದುಕಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಇವತ್ತು ಬೆಳಿಗ್ಗೆ ಮಾತನಾಡಿದ ವಿಜಯಕುಮಾರ್, ಡಾಕ್ಟರ್ ಸುಧೀರ್ ರಾಜ್, ಇವರೆಲ್ಲರೂ ಅದಕ್ಕೆ ಅರ್ಥಪೂರ್ಣವಾಗಿ ಬದುಕಿದವರು ಅಂತ ನಾನು ಭಾವಿಸ್ತೇನೆ. ನನಗಿಂತ ತುಂಬ ಇಷ್ಟ ಆದದ್ದು ವಿಜಯಕುಮಾರ್ ಹೇಳಿದಂಥ ಒಂದು ಮಾತು. ಅವರು ವೇದಿಕೆಯಲ್ಲಿ ನನ್ನ ಜೊತೆ ಕೂತು ಮಾತನಾಡುತ್ತಾರೆ. ಏನು ಅಂತಂದರೆ, ನಾನು ನಿತ್ಯ ಅನುಷ್ಠಾನ ಮಾಡುತ್ತೇನೆ, ಸ್ತೋತ್ರ ಪಾರಾಯಣಗಳನ್ನು ಮಾಡುತ್ತೇನೆ, ಮನೆಯಲ್ಲಿದ್ದ ಹಾಗೆ ಕಚೇರಿಯಲ್ಲಿ ಇಲ್ಲ ಅಂತ. ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದೇನು ಅಂತಂದರೆ, ಒಬ್ಬ ವ್ಯಕ್ತಿಯ ಬದುಕು ಅಧ್ಯಾತ್ಮದ ತಳಹದಿಯ ಮೇಲೆ ಸಾಗಿ ಬಂದಾಗ ಅದಕ್ಕೊಂದು ಮೌಲ್ಯ ಇರ್ತದೆ. ಕೆಲವರು ಹೇಳ್ತಾರೆ ದೇವರು ಧರ್ಮ ಅದೆಲ್ಲ ಮೂರ್ಖರು ಮಾಡುವಂಥದ್ದು ಮೂಢನಂಬಿಕೆ ಅಂತ. ಅಲ್ಲ, ದೇವರು ಧರ್ಮ ಅನ್ನೋದು ಈ ನೆಲದ ಮೂಲ ನಂಬಿಕೆ. ಯಾಕೆ ಅಂತಂದರೆ, ನಾವೇನು ಮಾಡುವುದಕ್ಕೆ ಹೊರಟಿದ್ದೇವೆ, ನಮ್ಮನ್ನು ಕೇಳುವವರಿಲ್ಲ, ನಮಗೆ ಕಷ್ಟ ಇದೆ, ನಮಗೆ ಧೈರ್ಯ ತುಂಬುವುದಕ್ಕೆ ಯಾರೂ ಇಲ್ಲ ಅಂತಂದಾಗ ನಮ್ಮ ಒಳಗೊಳಗೆ ಇದ್ದು ನಮಗೆ ಧೈರ್ಯ ಕೊಡುವ ದಿವ್ಯ ಚೇತನವನ್ನು ದೇವರು ಅಂತ ನಾವು ಕರೆದದ್ದು. ಆಗ ವಿಜಯಕುಮಾರ್ ಒಂದು ಮಾತು ಹೇಳಿದ್ರಲ್ಲ, ನಾನು ಈ ವೇದಿಕೆಯಲ್ಲಿ ಒಬ್ಬನೇ ಇಲ್ಲ, ನನ್ನೊಂದಿಗೆ ನಾವು ನಂಬಿದ ದೈವ ದೇವರುಗಳಿದ್ದಾರೆ ಅಂತ. ಈ ನೆಲದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳ್ತಾರೆ, ನಾನು ಎಲ್ಲೇ ಹೋದರೂ ಕೂಡ ನಾನು ಒಬ್ಬನಿದ್ದೇನೆ ಅಂತ ಅನ್ನಿಸಲಿಲ್ಲ, ಯಾಕೆಂದರೆ ನನ್ನೊಟ್ಟಿಗೆ ಭಗವಂತನಿದ್ದಾನೆ ಅಂತಾರೆ ಅವರು. ಅಲ್ಲಿಂದ ಮುಂದಕ್ಕೆ ಹೇಳ್ತಾರೆ, ಜಗತ್ತಿನ ಬೇರೆ ರಾಷ್ಟ್ರಗಳಿಗೆ ಹೋಗಿ ಇತರ ರಾಷ್ಟ್ರದ ಪ್ರಧಾನಿಗಳಿಗೆ ನಾನು ಕೈ ಕುಲುಕಿದೆನಾದರೆ ನಾನು ಒಬ್ಬ ಕೈ ಕುಲುಕುತ್ತಿರುವುದಲ್ಲ, ನಮ್ಮ ಸಮಸ್ತ ಭಾರತೀಯರ ಗೌರವದ ಸಂಕೇತವಾಗಿ ನಾನು ಕೈ ಕುಲುಕ್ತೇನೆ ಅಂತ ಅವರೊಂದು ಮಾತು ಹೇಳ್ತಾರೆ. ನಮಗರ್ಥವಾಗಬೇಕಾದ್ದು, ನಾವು ಯಾವ ನೆಲದಿಂದ ಬಂದಿದ್ದೇವೆ ಆ ನೆಲವನ್ನು ಪ್ರತಿನಿಧಿಸುವಂತಹ ಪ್ರತಿನಿಧಿಗಳು ಅನ್ನುವ ಭಾವ ನಮಗಿರಬೇಕು. ಅದು ಬರಬೇಕಿದ್ರೆ ಮೊದಲು ಕೌಟುಂಬಿಕವಾಗಿ ಒಂದು ಹೆಮ್ಮೆ ಇರಬೇಕು, ನಾನು ಇಂಥ ಕುಟುಂಬದವನು ಅಂತ. ಹಾಗಾಗಿ ಮಕ್ಕಳು ಬದುಕಬೇಕಾದ್ದು ಹೇಗೆ ಅಂತ ಕೇಳಿದ್ರೆ, ನಮ್ಮ ಅಪ್ಪ ಅಮ್ಮ ಹೇಳಬೇಕಂತೆ, ಅವನು ನನ್ನ ಮಗಳು, ಅವನು ನನ್ನ ಮಗ ಅಂತ ಹೇಳುವಂಥ ಅಭಿಮಾನದ ಬದುಕನ್ನು ಬದುಕಬೇಕಂತೆ. ಅಪ್ಪ ಅಮ್ಮ ಹೇಗಿರಬೇಕು ಅಂತಂದರೆ, ಮಕ್ಕಳು ಬೆಳೆದು ನಿಂತಾಗ ಹೇಳಬೇಕಂತೆ, ಅವರು ನನ್ನ ಅಪ್ಪ, ಅವರು ನಮ್ಮ ಅಮ್ಮ ಅಂತ ಅಭಿಮಾನದಿಂದ ಹೇಳಬೇಕಂತೆ. ಅಂಥದ್ದೊಂದು ಯೋಗ್ಯತೆ ನಮಗೆ ಸಂಪಾದನೆ ಆಗಬೇಕು ಅಂತಾದರೆ ಬದುಕು ಧರ್ಮಾಧಾರಿತವಾಗಬೇಕು, ಅಧ್ಯಾತ್ಮವನ್ನು ನಂಬಬೇಕು, ಸಾಧನೆಯ ಮೂಲಕ ಸಿದ್ಧಿಯನ್ನು ಪಡೆಯುವುದಕ್ಕೆ ಪ್ರಯತ್ನಿಸಬೇಕು. ನಾನು ಶಾಲೆಗೆ ಮಾತನಾಡಲಿಕ್ಕೆ ಮಕ್ಕಳ ಜೊತೆ ಹೋದಾಗ ಕಂಡುಕೊಂಡ ಒಂದು ಸತ್ಯ ಏನು ಅಂದರೆ, ಬೈದು ಭಂಗಿಸಿ ಇನ್ಯಾವುದೋ ಕಾನೂನು, ಪೊಲೀಸ್ ಸ್ಟೇಷನ್ನು ಇದನ್ನೆಲ್ಲ ಮಾಡಿ ಮಕ್ಕಳನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ದು, ಒಳಗೊಳಗೆ ನಮಗರ್ಥ ಆಗಬೇಕು ಅಂತ. ಆಗ ಹೇಳಿದ್ರಲ್ಲ, ಕಣ್ಣಿನೊಳಗಿನ ಕಣ್ಣನ್ನು ತೆರೆಯಬೇಕು, ಕಿವಿಯೊಳಗಿನ ಕಿವಿಯನ್ನು ಆಲಿಸಿ ಕೇಳಬೇಕು ಅಂತ. ಅದರ ತಾತ್ಪರ್ಯ ಏನು ಅಂತಂದರೆ, ಮಕ್ಕಳೇ, ನೀವು ಸಾಧನೆಯ ದಾರಿಯಲ್ಲಿ ತೊಡಗಿದಾಗ ಇಡುವ ಪ್ರತಿಯೊಂದು ಹೆಜ್ಜೆಗೂ ಕೂಡ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ಮನ್ನು ಬೆಳೆಸಿದ ರೀತಿ ನಿಮಗೆ ನೆನಪಾಗಬೇಕು. ನಮಗೆ ಗೊತ್ತಿಲ್ಲ, ನಾವೆಲ್ಲ ಅಂದುಕೊಳ್ತೇವೆ ನಮ್ಮನ್ನೆಲ್ಲ ಕಾಲೇಜಿಗೆ ಕಳಿಸಿದ್ದಾರೆ, ಶಾಲೆಗೆ ಕಳಿಸಿದ್ದಾರೆ, ನಾವು ಹೋಗಿ ಬರ್ತೇವೆ ಅಂತ. ಇಲ್ಲ, ಮನೆಯ ಹೊಸ್ತಿಲು ದಾಟಿ ಹೋದಂತಹ ನೀವು ಮತ್ತೆ ಮನೆಯೊಳಗೆ ಬರಬೇಕಿದ್ರೆ ಅಲ್ಲಿವರೆಗೆ ನಿಮ್ಮನ್ನು ಹೆತ್ತ ಪೋಷಕರಿಗೆ ಆಗುವಂತಹ ಎದೆಬಡಿತದ ಏರಿಳಿತ ಇದೆಯಲ್ಲ, ಅದು ಅನುಭವಿಸಿದ ಅವರಿಗೆ ಮಾತ್ರ ಗೊತ್ತೇ ಹೊರತು ಅಲ್ಲೆಲ್ಲೋ ಕಳಿಸಿದ್ದಾರೆ ಅನ್ನುವ ಕಾರಣಕ್ಕೆ ಜವಾಬ್ದಾರಿ ಮರೆತು ಹುಚ್ಚಾಗಿ ವ್ಯವಹರಿಸುವವರಿಗೆ ಅದರ ತೀವ್ರತೆ ಗೊತ್ತಾಗುವುದಿಲ್ಲ. ನಾನು ನಿನ್ನೆ ಒಂದು ಕಾಲೇಜಲ್ಲಿ ಮಾತನಾಡಬೇಕಿದ್ರೆ ಬೈದು ಬಿಟ್ಟೆ ಮಕ್ಕಳಿಗೆ. ಯಾಕೆ ಬೈದೆ ಅಂತ ಕೇಳಿದರೆ, ಒಮ್ಮೆ ಯೋಚನೆ ಮಾಡಿ, ಇವತ್ತು ನಮ್ಮ ಹೆಣ್ಣುಮಕ್ಕಳ ಬಗ್ಗೆ ತುಂಬ ಮಾತಾಡಲಿಕ್ಕೆ ಕಾರಣ ಏನು ಅಂತಂದರೆ, ಅನೇಕ ದುರಂತಗಳನ್ನು ನಾನು ವಿದ್ಯಾರ್ಥಿ ಜೀವನದಲ್ಲಿ ಮಕ್ಕಳ ಕಥೆಯನ್ನು ಕೇಳಿದ್ದೇನೆ. ಪುತ್ತೂರಿನ ಪ್ರಕರಣ ಇರಬಹುದು, ಕಾರ್ಕಳದ ಬೈಲೂರಿನ ಪ್ರಕರಣಗಳಿರಬಹುದು, ಎಷ್ಟು ಪ್ರಕರಣಗಳಿವೆ. ಏನು ಹೆಣ್ಣು ಮಕ್ಕಳಿಗೆ ಅಂತಂದರೆ, ಮನೆಯಿಂದ ಅಪ್ಪ ಅಮ್ಮ ಕಷ್ಟಪಟ್ಟು ಸಾಲ ಸೂಲ ಮಾಡಿ ನನ್ನ ಮಗಳು ಓದಬೇಕು ಅಂತ ಕಾಲೇಜಿಗೆ ಕಳಿಸಿದ್ರೆ, ಇವಳಿಗೆ 10ನೇ ಕ್ಲಾಸ್ ದಾಟ್ತಾ ಇರಬೇಕಿದ್ರೆ ಅಲ್ಲೆಲ್ಲೋ ಯಾವನೋ ಒಬ್ಬ ಜವಾಬ್ದಾರಿ ಇಲ್ಲದ ಮನೆ ಹುಡುಗ ಒಬ್ಬ ಬಂದಿರ್ತಾನೆ. ಅವನನ್ನು ಕಂಡ್ರೆ ಇವರ ಪ್ರೀತಿ ಪ್ರೇಮ ಪ್ರಕರಣ ಹುಚ್ಚು ಮೆರೆಯುವುದಕ್ಕೆ ಆರಂಭ ಮಾಡುತ್ತಾರೆ. ಮಕ್ಕಳಿಗೆ ಗೊತ್ತಿಲ್ಲ, ಅದು ತಾತ್ಕಾಲಿಕವಾದ ಆಕರ್ಷಣೆ ಅಂತ ಗೊತ್ತಿಲ್ಲದೆ, ತಮ್ಮ ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳದೆ ಹುಚ್ಚುತನದ ಈ ಓಡಾಟ ಇದೆಯಲ್ಲ, ಹೆಣ್ಣು ಮಕ್ಕಳ ಬದುಕಿಗೆ ಕೊಳ್ಳಿ ಇಡುತ್ತದೆ ಅನ್ನೋದು ಮಕ್ಕಳಿಗೆ ಗೊತ್ತಿಲ್ಲ. ಆದರೆ ದುರಂತ ಸಂಭವಿಸಿದ ಮೇಲೆ ತಲೆ ತಗ್ಗಿಸಿ ತಲೆ ಮರೆಸಿ ಬದುಕಬೇಕಾಗ್ತದೆ ಹೊರತು ಬೇರೆ ದಾರಿ ಉಳಿಯುವುದಿಲ್ಲ. ಬಹುಶಃ ನಾನು ಈ ಮಾತನ್ನಾಡಿದ್ರೆ ಕೆಲವರಿಗೆ ಅನಿಸಬಹುದೇನೋ, ಇವನು ಯಾವುದೋ ಹಿಂದೆ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಮಾತಾಡ್ತಾ ಇದ್ದಾರೆ, ಇವತ್ತಿಗೆ ಕಾಲ ಬದಲಾಗಿದೆ, ಇಷ್ಟು ಫಾಸ್ಟಲ್ಲಿ ಇದ್ದೇವೆ, ಮಕ್ಕಳು ಹಾಗಿದ್ರೆ ತಪ್ಪೇನು ಅಂತ ಕೆಲವರಿಗೆ ಅನ್ನಿಸ್ಬೋದೇನೋ, ನನಗೆ ಗೊತ್ತಿಲ್ಲ. ಆದರೆ ಒಮ್ಮೆ ನೀವು ಮಾಧ್ಯಮಗಳ ಕಡೆ ನೋಡಿದ್ರೆ, ಮೊನ್ನೆ ಉಡುಪಿಯಲ್ಲಿ ನಡೆಯಿತು,
ಕಾಲೇಜಿಗೆ ಹೋಗೋ ಹುಡುಗಿ ನಾನು ಯಾರನ್ನೋ ಪ್ರೀತಿಸಿದ್ದೇನೆ ಹೋಗ್ತೇನೆ ಅಂತ ಹೇಳಿದರೆ ಅಪ್ಪ ಕಣ್ಣೆದುರು ನಿಂತ್ಕೊಂಡು ಬೊಬ್ಬೆ ಹೊಡಿತಾ ಇದ್ದಾರೆ, ಮಗ ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ ಮಗ, ಹೋಗಬೇಡ, ತಪ್ಪು ಮಾಡ್ತಾ ಇದ್ದಿ, ದಯವಿಟ್ಟು ಆ ಕೆಲಸ ಮಾಡಬೇಡ ಅಂತಂದರೆ ಆ ಮೂರ್ಖ ಹೆಣ್ಣುಮಗಳಿಗೆ ತನ್ನನ್ನು 21 ವರ್ಷ ಸಾಕಿದ ಅಪ್ಪನ ತ್ಯಾಗ ಅಮ್ಮನ ಪ್ರೀತಿ ನೆನಪಾಗಲಿಲ್ಲ. ಮೊನ್ನೆ ಅಲ್ಲೆಲ್ಲೋ ತಲೆಗೂದಲು ಕೆದರ್ಕೊಂಡು ಬೀದಿ ಬದಿಯಲ್ಲಿ ಓಡಿ ಬಂದವ ನೆನಪಾಗಿ ಅವನ ಜೊತೆ ಓಡ್ತೇನೆ ಅಂತ ಹೋಗ್ತಾಳಲ್ಲ, ಇಂಥ ಮೂರ್ಖತನಕ್ಕೆ ಏನು ಹೇಳಬೇಕು? ಯಾಕೆ ಅಂದರೆ ನಮ್ಮ ಜೀವನ ಬದುಕು ಉಳಿಯುವಂಥದ್ದು ಪರಸ್ಪರ ನಾವು ಕೊಟ್ಟುಕೊಳ್ಳುವ ಪ್ರೀತಿ, ವಿಶ್ವಾಸ, ಗೌರವಗಳಿಂದ. ಯಾರೊಬ್ಬ ಅತಿ ಬುದ್ಧಿವಂತ ಕೇಳಿದ್ನಂತ ಅವತ್ತು, ನಾವು ಮಾತೃವಂದನ ಮಾಡಿ ಮಕ್ಕಳ ಹತ್ರ ಪಾದ ಪೂಜೆ ಮಾಡಿಸಬೇಕಿದ್ರೆ ಬಂದು ಕೇಳ್ತಾನೆ, ಅದೇನೋ ಅಪ್ಪ ಅಮ್ಮನ ಪಾದ ಪೂಜೆ ಮಾಡ್ತೀರಂತೆ, ಕಾಲು ತೊಳೆದ ನೀರು ತರೆಗಾಗ್ತೀರಂತೆ, ಏನದೆಲ್ಲ? ಮದುವೆ ಆದರೆ ಮಕ್ಕಳು ಹುಡ್ತಾವೆ, ಏನಾಗಬೇಕು ಅಂತಾರೆ. ನೆನಪಿಟ್ಟುಕೊಳ್ಳಿ, ಭಾವನೆಗಳಿಗೆ ಬೆಲೆ ಇಲ್ಲದಂತಹ ಬದುಕಿಗೆ ಅರ್ಥ ಇಲ್ಲ. ಭಾವವಿಲ್ಲದ ಬದುಕು ಅದು ಬಂಡೆಯ ಹಾಗೆ. ಯಾಕೆ ಅಂತಂದರೆ ನಮ್ಮ ಸಾಕಿ ಸಲಹಿದ ಕಥೆಗಳಿರ್ಬೋದು, ಅಪ್ಪ ನಮಗಾಗಿ ಮಾಡಿದ ಶ್ರಮ ಇರ್ಬೋದು, ಇದೆಲ್ಲ ಕ್ಷಣಕಾಲ ಯೋಚಿಸಿ ನೋಡಿದ್ರೆ ಒಮ್ಮೆ ಕಣ್ಣಾಲಿಗಳು ತೇವಗೊಳ್ಳಬೇಕು. ಎಷ್ಟು ಕಷ್ಟ ಇದೆ ಗೊತ್ತಾ ನಿಮಗೆ? ಹೇಗೆ ಅಪ್ಪ ಅಮ್ಮ ಸಾಕ್ತಾರೆ ಗೊತ್ತೇನು? ಒಂದು ವಿಚಾರ ನಾನು ವಿದ್ಯಾರ್ಥಿಗಳಿಗೆ ಪದೇ ಒತ್ತಿ ಹೇಳ್ತೇನೆ, ಜೀವನದಲ್ಲಿ ಯಾವತ್ತೂ ಕೂಡ ನಿಮ್ಮ ಅಪ್ಪ ಅಮ್ಮ ಕಣ್ಣೀರು ಹಾಕುವಂತೆ ಅವರ ಇಚ್ಛೆಗೆ ವಿರುದ್ಧವಾಗಿ ನಡಿಬೇಡಿ ಅಂತ ಯಾಕೆ ಹೇಳ್ತೇನೆ ಅಂತಂದರೆ, ಮೊದಲನೇದ್ದು ನೀವು ಈಗ ಓದ್ತಾ ಇರುವುದು ಪುಸ್ತಕದ ಓದು. ನಿಮ್ಮ ಅಪ್ಪ ಅಮ್ಮ ಜೀವನದ ಪಾಠವನ್ನು ಓದಿ ಬಂದಿರ್ತಾರೆ, ಗೊತ್ತಿದೆ ಅವರಿಗೆ ಸರಿಯೋ ತಪ್ಪೋ ಮತ್ತೊಂದು ಮಗದೊಂದು. ಎರಡನೇದು ಅಪ್ಪ ಅಮ್ಮನ ತ್ಯಾಗ ಮತ್ತು ಅವರ ಪ್ರೀತಿ, ಅವರು ಪಡುವ ಸಂಕಟ. ಎಲ್ಲಿವರೆಗೆ ಅಂದರೆ, ಬಹುಶಃ ನಾನು ಸಮಯ ಮೀರಿದ್ರಿಂದ ಆ ಕಥೆಯನ್ನು ಮತ್ತೆ ಹೇಳುವುದಿಲ್ಲ. ನೀವು ಯೂಟ್ಯೂಬಲ್ಲಿ ನನ್ನದೇ ಹೆಸರು ಹಾಕಿ ಹುಡುಕಿದ್ರೆ ಅಲ್ಲಿ ನಾನು ಕಾಪು ಲೀಲಾಧರ ಶೆಟ್ಟರ ಬದುಕಿನ ಕಥೆಯನ್ನು ಹೇಳಿದ್ದೇನೆ, ಕೇಳಿ. ಎಲ್ಲೋ ಹೊಂಡಕ್ಕೆ ತೊಟ್ಟಿಗೆ ಬಿಸಾಡಿದ್ರು ಅಂತ ಹೇಳಿದ ಕೇಳಿ, ಒಂದು ಹೆಣ್ಣು ಮಗುವನ್ನು ಹಿಡ್ಕೊಂಡು ಬಂದು ಸಾಕಿ ಸಲಹಿ ಅವಳಿಗೆ ಬೇಕಾದ್ದನ್ನು ತಂದುಕೊಟ್ಟು ಅವಳ ಬದುಕಿನ ಕನಸು ಕಟ್ಟಿದರೆ, ಇವಳದು ಪ್ರೀತಿ ಪ್ರಣಮ ಅಂತ ಹೇಳ್ಕೊಂಡು ಇನ್ನು ಯಾವನೋ ಹುಚ್ಚನ ಜೊತೆ ಹೋಗಿ ಬ್ಯಾಡ್ದಿದ್ದ ಅನರ್ಥ ಮಾಡಿಕೊಳ್ತಾಳೆ. ತಲೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ದಂಪತಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಕಾರಣ ಆದದ್ದು ಯಾರು? ಯಾವುದೋ ನರಿನಾಯಿ ತಿಂದು ಹೋಗಬೇಕಾದ ದರಿದ್ರ ಪಿಂಡವನ್ನು ಎತ್ಕೊಂಡು ಬಂದು ಇದು ನನ್ನ ಮಗು ಅಂತ ತನ್ನ ಎದೆಯ ಮೇಲೆ ಮಲಗಿಸಿ ಬೆಚ್ಚಗೆ ಸಾಕಿದ್ರಲ್ಲ. ಅದೇ ಲೀಲಾಧರ ಶೆಟ್ಟಿ ಹೆಂಡತಿ ಅದೇ ಸೆರಗಿನ ಮರೆಯಲ್ಲಿ ಆ ಮಗುವಿಗೆ ಬಾಯಿಗೆ ಹಾಲು ಅನ್ನ ತುತ್ತು ತಿನ್ನಿಸಿ ಬೆಳೆಸಿದ್ರಲ್ಲ. ಅದಕ್ಕೆ ಅವಳು ಕೊಟ್ಟ ಕೊಡುಗೆ ಏನು? ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದಿದ್ದಾಗೆ ಇವಳ ಪ್ರಣಯ ಪ್ರೇಮ ಪ್ರಸಂಗ ಅಂತ ಹೇಳಿ ಅವರ ದಾರುಣ ಅಂತ್ಯಕ್ಕೆ ಕಾರಣರಾಗ್ತಾರಲ್ಲ. ಇಂಥ ಮಕ್ಕಳನ್ನು ಸಾಕಿದ್ರೆ ಎಷ್ಟು, ಸಲಹಿದ್ರೆ ಎಷ್ಟು, ಬಿಟ್ಟರೆ ಎಷ್ಟು, ಕೊಂದರೆ ಎಷ್ಟು? ಅಂಥ ಮಕ್ಕಳು ಹುಟ್ಟಿ ಪ್ರಯೋಜನ ಏನು? ಇದನ್ನು ಯಾಕೆ ಇಷ್ಟು ತೀವ್ರವಾಗಿ ಮಾತಾಡ್ತೇನೆ ಅಂತಂದರೆ, ಇವತ್ತು ಬೆಳೆಯುತ್ತಾ ಇರುವಂತಹ ವಿದ್ಯಾರ್ಥಿನಿಯರಿಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಒಂದು ಫೇಸ್ಬುಕ್ ಸಾಕು ಅವರಿಗೆ. ಇನ್ಯಾವುದೋ ಇನ್ಸ್ಟಾಗ್ರಾಮ್ ಅಂತೆ, ಯಾವುದ್ಯಾವುದೋ ಹುಚ್ಚು. ಸಂಸ್ಕಾರಗಳು ಎಲ್ಲಿವರೆಗೆ ಬಂದು ಅಂತಂದರೆ, ಈಗೊಂದು ಅನರ್ಥಕಾರಿ ಪ್ರವೃತ್ತಿ ಶುರುವಾಗಿದೆ, ಪ್ರೀ ವೆಡ್ಡಿಂಗ್ ಶೂಟ್ ಅಂತ. ದಯವಿಟ್ಟು ತಪ್ಪು ತಿಳಿಬೇಡಿ, ಆರ್ಥಿಕವಾಗಿ ಶ್ರೀಮಂತರು ಮಾಡ್ತಾರೆ, ಮಾಡಿಕೊಳ್ಳಿ, ಅದಲ್ಲ. ಯಾಕೆ ಬೇಕು? ಆಮೇಲೆ ಬದುಕಿಲ್ವಾ? ಮದುವೆಗಿಂತ ಮೊದಲೇ ಮದುವೆ ಗಂಡ ಹೆಂಡತಿಯ ಹಾಗೆ ಊರೆಲ್ಲ ಸುತ್ತಿ ನಾವು ಹೀಗೆ ಮಾಡಿದ್ದೇವೆ ಅನ್ನೋ ಸಾಧನೆ ತೋರಿಸುವುದು ಯಾವ ಪುರುಷಾರ್ಥಕ್ಕೆ? ಅದರಲ್ಲೊಂದು ದೃಶ್ಯ ಗೊತ್ತಾ ನಿಮಗೆ? ಒಂದು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡೋದಾರಂತೆ, ತಗೊಂಡೋಗಿ ಸ್ಮಶಾನದ ಪಕ್ಕದಲ್ಲಿ ಮಣ್ಣಿನ ಹೊಂಡ ಮಾಡಿ ಅದರಲ್ಲಿ ಹುಡುಗ ಹುಡುಗಿ ಮಲ್ಕೊಂಡು ಬಿಟ್ಟಿದ್ದಾರೆ. ನಾನು ಬದುಕಿನ ಕೊನೆಯವರೆಗೆ ನಿನ್ನೊಟ್ಟಿಗಿರ್ತೇನೆ ಅಂತ ಅರ್ಥವಂತೆ. ಒಂದು ಮದುವೆಯ ದಿವಸ ಮಸಣದ ದೃಶ್ಯ ತೋರಿಸ್ಬೇಕಾ? ಎಲ್ಲಿ ಬದಲಾದೆವು ನಾವು? ಅಂದರೆ ಇವತ್ತು ಮಗ ಹಾಗೆ ಮಾಡಬೇಡಿ ಅಂತಂದರೆ ನಮ್ಮ ಅಪ್ಪ ನೀನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಹೊರಟೆವು. ಹೆಣ್ಣು ಮಗಳನ್ನು ನಾಂದಿ ಅರಶಿನ ಅಂತ ಹೇಳಿಕೊಂಡು ಸಾರ್ವಜನಿಕ ಅಂಗಳದಲ್ಲಿ ಕೂರಿಸ್ಕೊಂಡು 100 ಜನ ಸೇರಿಸ್ಕೊಂಡು ಅವಳಿಗೆ ಸ್ನಾನ ಮಾಡುವಂಥ ಕೆಟ್ಟ ಪ್ರವೃತ್ತಿಗೆ ಬಂದು ಮುಟ್ಟಿದ್ದೇವಲ್ಲ. ನಮ್ಮನೆ ಹೆಣ್ಣು ಮಕ್ಕಳು ಕೇಳೋದಿಲ್ಲ, ಹಳದಿ ಅಂತ ಕರ್ಮಕ್ಕೆ ಇದ್ದವರಿಗೆಲ್ಲ ಒಂದೇ ಕಲ್ಲ ಬಣ್ಣ ಹಾಕಿ ಹಂಗೆ ಹಾಕ್ಕೊಂಡು ಬನ್ನಿ ಅಂತಾಯಿತು, ಹುಚ್ಚು ಕಟ್ಟಿ ಕುಣೋದಾಯಿತು. ಯಾರಿಗೆ ಬೇಕಾಗಿತ್ತಿದೆಲ್ಲ? 50 ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿದ ಪುಣ್ಯಾತ್ಮರಿದ್ದಾರಲ್ಲ, ಅವರೇನು ಹುಚ್ಚು ಕಟ್ಟದ್ರ? ಕೇಳಿ, ಇವತ್ತು ಬಿ ಎ ಆಚಾರ್ಯ ಬದುಕಿನ ಕತೆ. ಈಗಾಗಲೇ ಹೇಳಿದರು 80 ವರ್ಷದ ಸನಿಹ ಬಂದಂತಹ ಅವರ ಬದುಕು. ಅವರ ಶ್ರೀಮತಿಯವರೊಬ್ಬರೊಬ್ಬಾಕೆ ಟೀಚರ್. ಅವರು ಬದುಕಿನಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡುಕೊಂಡವರು. ಇವತ್ತಿಗೂ ಕೂಡ ಕಾರ್ಯಕ್ರಮಕ್ಕೆ ಬರಬೇಕಿದ್ರೆ ಅವರು ಯಾಕೆ ಜೊತೆಗೆ ಬರ್ತಾ ಇಲ್ಲ ಅಂತ ಕೇಳಿದರೆ, ವಯೋಸಹಜವಾದಂಥ ಅನನುಕೂಲ ಉಂಟು ಅನ್ನುವುದು ಬಿಟ್ಟರೆ, ದೇಹ ತನ್ನ ಯೋಚನೆಗೆ ಸ್ಪಂದಿಸುವ ಅಷ್ಟೂ ಕಾಲ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಜೊತೆಯಾಗಿ ಬಂದವರು. ಇದನ್ನು ನಿಮ್ಮ ಮುಂದೆ ಹೇಳೋದು ಯಾಕೆ ಅಂತಂದರೆ, ನಾನು ನನ್ನ 8, 9ನೇ ಕ್ಲಾಸ್ ಮುಗಿಸಿ ಬಾರ್ಕೂರಿಗೆ ಬಂದ ಆ ದಿನದಿಂದ ನನ್ನ 13ನೇ ವಯಸ್ಸಿನಿಂದ ಈ ದಿನದವರೆಗೆ ಅವರ ಬದುಕನ್ನು ನಾನು ಕಂಡಿದ್ದೇನೆ. ಹಾಗಿದ್ದರೆ ಇದೆಲ್ಲ ಸಾಧ್ಯವಾದದ್ದು ಹೇಗೆ? ಸಾರ್ವಜನಿಕವಾಗಿ ಸ್ನಾನ ಮಾಡಿಸಿಯಾ? ಅಲ್ಲ, ಕೈ ಹಿಡ್ಕೊಂಡು ಹೊಂಡದಲ್ಲಿ ಹೋಗಿ ಮಲ್ಕಂಡ?
ಅಂದರೆ ಇವತ್ತಿನ ವಿದ್ಯಾರ್ಥಿನಿಯರು ಯಾರಿದ್ದೀರಿ, ವಿದ್ಯಾರ್ಥಿಗಳು ಯಾರಿದ್ದೀರಿ, ದಯವಿಟ್ಟು ನೀವು ಶೈಕ್ಷಣಿಕವಾಗಿ ಬೆಳೀರಿ, ಧಾರ್ಮಿಕವಾಗಿ ಬೆಳೀರಿ, ಸಾಮಾಜಿಕವಾಗಿ ಬೆಳೀರಿ. ಆದರೆ ನಮ್ಮ ಧಾರ್ಮಿಕವಾದ ನೆಲೆಗಟ್ಟು ಏನು ಅನ್ನುವುದನ್ನು ಮರೆಯಬೇಡಿ. ಯಾವಾಗ ಧರ್ಮದ ತಳಹದಿಯನ್ನು ನೀವು ಮರೆಯದೆ ಬದುಕುತ್ತೀರಿ, ಆವಾಗ ನೀವು ವಿಜಯಕುಮಾರ್ ಆಗ್ತೀರಿ. ಆವಾಗ ನೀವು ವಿಜಯಕುಮಾರ್ ಆಗ್ತೀರಿ. ಆವಾಗ ನೀವು ದೇಶದ ಪ್ರಧಾನಿ ನರೇಂದ್ರ ಮೋದಿಯ ಹಾಗಾಗ್ತೀರಿ. ಯಾಕೆ ಅಂತ ಕೇಳಿದರೆ, ಇವತ್ತಿಗೂ ದೇಶದ ಪ್ರಧಾನಿಯ ಬದುಕಿನ ಕಥೆಗಳನ್ನು ಕೇಳಿದರೆ ಅಧ್ಯಾತ್ಮ ಚಿಂತನೆಯ ಹೊರತಾಗಿ ಅವರ ಬದುಕನ್ನು ರೂಪಿಸಿಕೊಂಡವರಲ್ಲ. ನಮಗೆಲ್ಲ ತಪ್ಪು ಕಲ್ಪನೆ ಇದೆ. ಎಲ್ಲೋ ಹರಕು ಮುರುಕು ಬಟ್ಟೆ ಹಾಕ್ಕೊಂಡು, ಅದು ಕೆಲವ್ರದ್ದು ಅವಸ್ಥೆ ನೋಡಬೇಕು. ನನಗೆ ಆ ವಿನ್ಯಾಸ ಮಾಡಿದವನು ಯಾರೋ ಗೊತ್ತಿಲ್ಲ, ಯಾರೋ ಮಾಡಲಿ, ಆದರೆ ನಾವು ಯೋಚನೆ ಮಾಡಬೇಕಲ್ಲ. ಮೊದಲೆಲ್ಲ ಅಂತ ಪ್ಯಾಂಟ್ ಹಾಕ್ತಾ ಇದ್ದದ್ದೇ ರಸ್ತೆ ಬದಿಯಲ್ಲಿ ಹೋಗುವಾಗ ನಾಯಿ ಓಡಿಸಿ ಬಂದು ಹರಿದ್ರೆ ಹರಿದ ಪ್ಯಾಂಟಕ್ಕೆ ಮನೆಗೆ ಹೋಗಬೇಕಾಗಿತ್ತು. ಇವತ್ತು ನಾವೇ ಅದನ್ನು ಹರಿದು ಹಾಕ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ಕೊಂಡಿದ್ದೇವೆ. ಕೇಳಿದರೆ ಅದು ನಮ್ಮ ಸ್ಟೈಲ್ ಅಂತ ಮಾತ್ರ. ಇನ್ನು ಹೆಣ್ಣುಮಕ್ಕಳ ಬಟ್ಟೆ ಅವಸ್ಥೆ ಅದು ನಾವು ಹೇಳಬಾರ್ದು. ಬಹುಶಃ ಮಹಾನಗರಗಳಲ್ಲಿ ತಿರುಗಿದ್ರೆ ಅವರಿಗೆ ದೇವರು ಎಲ್ಲ ಶ್ರೀಮಂತಿಕೆಯನ್ನು ಕೊಟ್ಟರು, ಬಟ್ಟೆಗೊಂದು ಬಿಟ್ಟು. ಬೇಕಾ ಇಂಥದ್ದು? ನಾಳೆ ಕೇಳಿದ್ರೆ ಅವರು ಯಾವನೋ ಹೆಣ್ಣುಮಗಳಿಗೆ ಅನ್ಯಾಯ ಮಾಡದಂತೆ ಮತ್ತೊಂದು ಮಾಡದನಂತೆ ಆಕ್ಷೇಪ ಮಾಡ್ತೀರಿ. ಹೋಗುವ ನಾವು ಹೇಗಿದ್ದೇವೆ ಅಂತ ಪ್ರಶ್ನೆ ಮಾಡಬೇಕಲ್ಲ. ಅದಕ್ಕೂ ಇನ್ನು ಕೆಲವರು ಹೆಂಗಸರಿದ್ದಾರೆ ಈ ಮೀಡಿಯಾದಲ್ಲಿ ಮಾತಾಡೋರು, ಏನ್ರಿ ಹುಡುಗರು ಹಾಗೆ ಮಾಡಲಿಕ್ಕೆ, ಅವನಿಗೇನು ಅಕ್ಕ ತಂಗಿ ಇಲ್ವಾ? ಅವನಿಗೆ ಅಕ್ಕ ತಂಗಿಯೂ ಇದ್ದಾರೆ, ಮನೇಲಿ ಹೆಂಡತಿಯೂ ಇದ್ದಾಳೆ. ಆದ್ದರಿಂದಲೇ ಇಂಥ ಪರಿಸ್ಥಿತಿ ನಡೀತಾ ಇರೋದು. ಯಾಕೆ ಅಂದರೆ ನಮ್ಮಲ್ಲಿ ಇಂಥ ಹುಚ್ಚು ಕಟ್ಟುವ ಹೆಣ್ಣು ಮಕ್ಕಳನ್ನು ಬಿಟ್ಟು ಬಿಟ್ಟಂಥ ಅಣ್ಣ ತಮ್ಮಂದಿರು ಇದ್ದಿರಬಹುದು. ಹಾಗೆ ಮಾಡ್ತಾಳೆ ಅನ್ನೋ ಕಾರಣಕ್ಕೆ ಕೆರಳಿಗೆ ತಳ್ಳಿ ಅವಳನ್ನು ಕೊಂದಂಥ ಅಣ್ಣ ತಮ್ಮಂದಿರು ಇದ್ದಾರೆ, ನೆನಪಿರಲಿ, ಬಂದಿದೆ ಪತ್ರಿಕೆಯಲ್ಲಿ. ಆದರೆ ಇದನ್ನು ಯಾವುದನ್ನು ನಾವು ಸಮರ್ಥಿಸುವುದಲ್ಲ. ನಾನೇನು ಮಾಡ್ತಾ ಇದ್ದೇನೆ ಎನ್ನುವ ಎಚ್ಚರ ತನಗಿರಬೇಕಾದ್ದು ಮುಖ್ಯ. ಅದು ಶಿಕ್ಷಣದ ಮೂಲ. ಯಾವುದೋ ನಮ್ಮ ಯೋಚನೆಗಳನ್ನು ಮರೆತು ನಾವು ಹುಚ್ಚರಂತೆ ವ್ಯವಹರಿಸಿ ನಮ್ಮ ಬದುಕಿನಲ್ಲಿ ಅಧೋಗತಿ ಬಂದರೆ ಆವಾಗ ನಾವು ದೀಪವಾಗೋಣ ಆಗುವುದಿಲ್ಲ, ನಾವು ಆರಿದ ದೀಪವಾಗಿ ಬಿಡುತ್ತೇವೆ. ದಯವಿಟ್ಟು ಆ ಪರಿಸ್ಥಿತಿ ಬರಬಾರದು ಅನ್ನೋದು ನನ್ನ ದೊಡ್ಡ ನಿರೀಕ್ಷೆ. ಅದರಿಂದ ಆಚೆ ತಾಯಿ ತಂದೆಗಳ ತ್ಯಾಗ, ಪರಿಶ್ರಮ ಇದರ ಬಗ್ಗೆ ನಾನು ಸುಮಾರು 1-2 ಗಂಟೆಗಳ ಕಾಲ ಮಾತಾಡುತ್ತೇನೆ. ಇದು ಮಾತಾಡೋದಕ್ಕೆ ಹೊತ್ತಲ್ಲ. ಆದರೆ ಪ್ರತಿಯೊಬ್ಬನಿಗೂ ಗೊತ್ತಿರಬೇಕಾದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಗೊತ್ತಿರಬೇಕಾದ್ದು, ನಮ್ಮಮ್ಮ ನಮ್ಮನ್ನು ಬೆಳೆಸಿದ ರೀತಿ ಯಾವುದು, ನಮ್ಮಮ್ಮ ಕೊಟ್ಟ ಪ್ರೀತಿ ಯಾವುದು, ನಮ್ಮ ನಮ್ಮ ಬಗ್ಗೆ ಇಟ್ಟ ನಿರೀಕ್ಷೆ ಯಾವುದು ಅಂತ. ಇವತ್ತು ಮತ್ತೊಂದು ಶುರುವಾಗಿದೆ. ನಮ್ಮ ಹುಡುಗರೆಲ್ಲ 2 ಜನ ಹೋಗಬೇಕಾದ ಬೈಕಲ್ಲಿ 4 ಜನ ಹೋಗೋದು. ಅಲ್ಲೆಲ್ಲೋ ನಮ್ಮ ಫ್ರೆಂಡ್ಸ್ ಅಂತೆ ಆದಿತ್ಯ ಅವರ ಮನೆಯಲ್ಲಿ ಹೇಳೋದು ಕೇಳದೆ ಇನ್ನೆಲ್ಲೋ ತಿರುಗಾಟಕ್ಕೆ ಹೋಗೋದು. ಇಲ್ಲಿ ಹೆಣ್ಮಕ್ಳು ನಮ್ಮ ಸ್ನೇಹಿತರ ಜೊತೆ ಅಲ್ಲೆಲ್ಲೋ ಬರ್ತ್ಡೇ ಅಂತ ಕರೆದಿದ್ದಾಳೆ ಅಂತ ತಿರುಗಾಟಕ್ಕೆ ಹೋಗೋದು. ಅಲ್ಲಿ ಹೋದ್ಮೇಲೆ ಅದೊಂದು ಸೆಲ್ಫಿಯ ಹುಚ್ಚು ಶುರುವಾಗೋದು. ನಾನು ತಪ್ಪಲ್ಲ, ನೀವು ಸೆಲ್ಫಿ ತೆಗೆದ್ರೆ ಅಪರಾಧ ಅಂತಲ್ಲ. ಆದರೆ ನಿಮ್ಮ ಜೀವದ ಬಗೆಗೆ, ನಿಮ್ಮ ಪ್ರಾಣದ ಬಗೆಗೆ ಎಚ್ಚರವೇ ಇಲ್ಲದೆ ಅಜಾಗ್ರತೆಯಿಂದ ವ್ಯವಹಾರ ಮಾಡ್ತಿರಲ್ಲ, ಆಗ ಆಗುವ ದುರಂತಕ್ಕೆ ಹೊಣೆ ಯಾರು? ಇದನ್ನು ಹೇಳಲಿಕ್ಕೆ ಕಾರಣ ಇಷ್ಟೇ. ನಮ್ಮ ಬಾರ್ಕೂರಿನಲ್ಲಿ ಒಬ್ಬ ಹುಡುಗ 9ನೇ ಕ್ಲಾಸ್ ಓದ್ತಾ ಇದ್ದವನು ಮನೆಯಿಂದ ಶಾಲೆಗೆ ಹೊರಟಿದ್ದಾನೆ. ಶಾಲೆಗೆ ಹೊರಟವನು ಅವ್ರ ಮನೆ ಹತ್ರ ಹೇಗಿತ್ತು ಅಂತಂದರೆ, ನಾವೇನಾದ್ರೂ ಆ ದಾರಿಯಲ್ಲಿ ಹೋದರೆ ಅವರ ಅಪ್ಪ ಕಾರ್ ಡ್ರೈವರ್, ಅವ್ರು ಪೇಟೆಯಲ್ಲಿ ಇರ್ತಾರೆ, ಅವರ ಅಮ್ಮ ರಸ್ತೆಯಲ್ಲಿ ನಿಂತ್ಕೊಂಡು ಸರ್ ನಮಸ್ಕಾರ ಅಂತ ಕೈ ಎತ್ತಿ ಮಾತಾಡಿಸೋರು. ಆದರೆ ಆ ಹುಡುಗ ಶಾಲೆಗೆ ಹೊರಟವನೇನಾಯಿತು ಅಂತಂದರೆ, ಶಾಲೆ ಹತ್ರ ಇಳಿದು ಗಡಿಬಿಡಿಯಲ್ಲಿ ರಸ್ತೆ ದಾಟಬೇಕಿದ್ರೆ ಒಂದು ಬಸ್ ಹೊಡೆದು ಛಿದ್ರವಾಗಿ ಬೀಳ್ತಾನೆ. ಅವನನ್ನು ಪೂರ್ತಿ ಹೆಕ್ಕಿದ್ದಾರೆ, ಬಟ್ಟೆಯಲ್ಲಿ ಚೂರು ಹೆಕ್ಕೊಂಡು ಬಂದಿದ್ದಾರೆ ಅವನ ದೇಹವನ್ನು. ಅಮ್ಮನಿಗೆ ಗೊತ್ತಿಲ್ಲ, ಮನೆ ವಾತಾವರಣ ಹೇಗುಂಟು ನೋಡಬೇಕು ಅಂತ ಅವರ ಮನೆ ಪಕ್ಕದ ರಸ್ತೆಯಲ್ಲಿ ನಾವು ಬೈಕಲ್ಲಿ ಹೋಗ್ತಾ ಹಾರ್ನ್ ಹೊಡೆದರೆ ಅದೇ ಹುಡುಗನ ಇನ್ನೊಂದು ಯೂನಿಫಾರ್ಮನ್ನು ಅಮ್ಮ ತೊಳೆದು ಅಂಗಳದಲ್ಲಿ ಒಣಗಿಸ್ತಾ ಸರ್ ನಮಸ್ತೆ ಅಂತ ಕೈ ಎತ್ತುತ್ತಾರೆ. ಆ ಅಮ್ಮನಿಗೆ ಯಾರು ಹೇಳಬೇಕು ನಿಮ್ಮ ಮಗ ಹೀಗಾಗಿದ್ದಾನೆ ಅಂತ? ಆವತ್ತು 3 ಜನ ಹೆಣ್ಮಕ್ಳು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ತಮಗೆ ಈಜಲಿಕ್ಕೆ ಬರ್ತದೆ ಇಲ್ವಾ ಅನ್ನುವ ಪ್ರಜ್ಞೆ ಬೇಡವಾ, ಹೋಗಿ ಈಜ್ಕೊಳ್ಳೋಕ್ಕೆ ಬಿದ್ದು ಸತ್ತೋದ್ರಲ್ಲ. ಅವರು ಹೇಗೂ ಸತ್ತೋದ್ರು? ಆ 3 ಜನ ಮಕ್ಕಳ ಅಮ್ಮನ ಕಣ್ಣೀರು ಒರೆಸೋರು ಯಾರು? ಇಲ್ಲೆಲ್ಲ ನಮ್ಮ ಹುಡುಗರು ದೊಡ್ಡ ಬೈಕ್ ರೈಡ್ ಮಾಡ್ತೇವೆ ಅಂತ ಹಾರ್ಕೊಂಡು ಹೋಗಿ ಮಂಡೆ ಹೊಡ್ಕೊಂಡು ಬೀಳ್ತಾರಲ್ಲ, ಆ ಮಕ್ಕಳು ನೆತ್ತು ಸಾಕಬೇಕಾದ ಅಪ್ಪನ ಕತೆ ಕೇಳಬೇಕಾದವರು ಯಾರು? ಅದರರ್ಥ ವಯೋಸಹಜವಾದಂತಹ ಇಚ್ಛೆಯಿಂದ ನೀವೆಲ್ಲೋ ಸಂತೋಷ ಪಡ್ತೀರಿ, ಅದು ಅಪರಾಧ ಅಂತಲ್ಲ ನಾನು ಹೇಳೋದಕ್ಕೆ ಹೊರಟದ್ದು. ಸೆಲ್ಫಿ ತೆಗೆಯುವುದೇ ಘೋರ ಅಪರಾಧ ಅಂತಲ್ಲ ನಾನು ಹೇಳ್ತಾ ಇರೋದು. ಆದರೆ ಮನೆಯಿಂದ ಹೊರಗೆ ಕಾಲಿಟ್ಟಾಗ ನಿಮ್ಮ ಜೀವನ ಎಷ್ಟು ಅಮೂಲ್ಯ ಅನ್ನುವುದರ ಪ್ರಜ್ಞೆ ನಿಮ್ಮಲ್ಲಿ ಸದಾ ಜಾಗೃತವಾಗಿರಲಿ ಅಂತ. ಆವತ್ತು ಯಾರೋ ಒಬ್ಬಳು ಹೆಣ್ಮಕ್ಳು ಇಬ್ಬರು ಒಟ್ಟಿಗೆ ಹೋಗಿದ್ದಾರೆ. ಹೋಗಿ ಸೆಲ್ಫಿ ತೆಗಿಬೇಕಿದ್ರೆ ಕಾಲು ಜಾರಿ ನೀರಿಗೆ ಬಿದ್ದು ಕಾಲಿನ ಮಾಟೆಯೊಳಗೆ ಸಿಕ್ಕೊಂಡಿದ್ದಾಳೆ. ಅವಳು ಹೊರಗೆ ತೆಗಿಲಿಕ್ಕೆ ಆಗೋದಿಲ್ಲ. ಅವಳು ಎಂತ ಮಾಡು, ತೆಗಿಲಿಕ್ಕೆ ಹೋದ್ರೆ ಇವಳು ಬೀಳ್ತಾಳೆ. ಕಡೆಗೆ ಏನೋ ದಮ್ಮಯ್ಯ ಹೊಡೆದು ರಾತ್ರಿ ಬೆಳಗಾಗುವ ತನಕ ಅಲ್ಲೇ ಇವಳು ಕಾಯಲಿಕ್ಕೆ ಬಾಕಿಯವರೆಲ್ಲ ಕಾದರು. ಅವಳು ಹೊರಗೆ ತೆಗೆದ ಮೇಲೆ ಮಾಧ್ಯಮದವರು ಕೇಳಿದ್ರಂತೆ, ಅಲ್ಲ ಮಗ ರಾತ್ರಿ ಅಲ್ಲಿ ಸಿಕ್ಕೊಂಡಿದ್ದೀಯಲ್ಲ ಏನು ಮಾಡ್ತಿದ್ದೆ ನೀನು ಅಂತ.
ಏನಿಲ್ಲ ಸರ್, ನನಗೆ ತುಂಬ ನೋವಾಗಿತ್ತು ಮನಸ್ಸಿಗೆ, ನಾನು ಅಪ್ಪ ಅಮ್ಮನ ನೆನಪು ಮಾಡಿಕೊಂಡು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೆ ಬೆಳಗಿನವರೆಗೆ ಅಂತ. ಅದೇ ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ್ದು ಕೇಳ್ತಿದ್ರೆ ಮಾಟೇಲಿ ಬಿದ್ದುಕೊಂಡು ಅಪ್ಪ ಅಮ್ಮನ ನೆನಪು ಮಾಡೋ ಪರಿಸ್ಥಿತಿ ಬರೋದಿಲ್ಲವಾಗಿತ್ತಲ್ಲ. ಅಂದರೆ ನೆನಪಿರಲಿ, ಇವತ್ತಿನ ಕಾಲಘಟ್ಟ ಬದಲಾಗಿದೆ. ಮಕ್ಕಳಿಗೆ ಎಷ್ಟೇ ಕಷ್ಟ ಆದರೂ ಅಪ್ಪ ದುಡ್ಡು ಕೊಡ್ತಾರೆ, ಅಮ್ಮ ಇನ್ನೆಲ್ಲೋ ಕೂಲಿ ನಾಲಿ ಮಾಡಿ ಅದ್ರ ದುಡ್ಡು ಕೊಡ್ತಾಳೆ. ಮಕ್ಕಳಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲದ ಸ್ಥಿತಿಯಲ್ಲಿದ್ದಾರೆ. ನಾನು ನಿಮಗೊಂದು ವಾಸ್ತವ ಕಥೆಯನ್ನು ಹೇಳ್ತಾನೆ, ವಿದ್ಯಾರ್ಥಿಗಳು ಹೇಗೆ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ. ಆಗ ಇವತ್ತು ಬೆಳಿಗ್ಗೆ ಬಂದ ಬಹಳ ಒಳ್ಳೆಯ ಮಾತು, ಸುಧೀರ್ ರಾಜ್ ಹೇಳಿದಂತಹ ಬಹಳ ಒಳ್ಳೆಯ ಮಾತು, ಅದು ಅಥವಾ ಇದು ಅಲ್ಲ, ಅದು ಮತ್ತು ಇದು ಅಂತ ಒಂದು ಮಾತಾಡಿದ್ರಲ್ಲ, ಅದು ಎಷ್ಟು ಒಳ್ಳೆಯ ಮಾತು ಅಂತಂದರೆ ನಿಮಗೆ ಮತ್ತೆ ನಾನು ನೆನಪಿಸ್ತೇನೆ. ಒಂದು ದಿವಸ ನಾನು ಬೈಕಲ್ಲಿ ಕುಂದಾಪುರಕ್ಕೆ ಹೊರಟವ, ಸಾಯಿಬರಕಟ್ಟೆಯಲ್ಲಿ ಜಂಕ್ಷನಿಗೆ ಹೋದರೆ ಒಬ್ಬ ಹುಡುಗ ಕೈ ಅಡ್ಡ ಹಿಡ್ದ. ಬೈಕಲ್ಲಿ ಕೂರಿಸಿ ಕರ್ಕೊಂಡು ಹೋದೆ. ಹೋಗ್ತಾ ಇರಬೇಕಾದ್ರೆ ಮಾತಾಡ್ತಾ ಕೇಳಿದೆ, ಎಲ್ಲಿ ಓದ್ತಾ ಇದ್ದಿ ಅಂತ. ಕೋಟಾ ಹೈಸ್ಕೂಲ್ ಅಂದ. ಎಲ್ಲ ಮಾತಾಡ್ತಾ, ಸರ್ ನಿಮ್ಮ ಹೆಸರೇನು ಅಂದ. ಹೆಸರು ಹೇಳಿದ ತಕ್ಷಣ, ಸರ್ ಹೌದು ನೀವು ಸಭೆ ಬಂದಿದ್ದೀರಂತೆ ಅಮ್ಮ ಹೇಳ್ತಿದ್ರು ಅಂದ. ಆಯ್ತು ಮರೆ ಕೂತ್ಕೋ ಅಂತ ಕರ್ಕೊಂಡೋಗಿ ಇಳಿಸಿದೆ. ಆ ಹುಡುಗ ಏನಂದ ಗೊತ್ತಾ, ಸರ್ ಒಮ್ಮೆ ಹೆಲ್ಮೆಟ್ ತೆಗಿತೀರಾ ಅಂದ. ಯಾಕೆ, ನಿಮ್ಮ ಮುಖ ನೋಡಬೇಕು ಅನ್ನೋದು. ಹೆಲ್ಮೆಟ್ ತೆಗೆದೆ. ಅವನು ಹೇಳ್ತಾನೆ, ಸರ್ ನಾನು ಮತ್ತೇನಿಲ್ಲ, ನನ್ನ ಮನೆಗೆ ಒಂದು 3 ಕಿಲೋಮೀಟರ್ ನಾನು ನಡ್ಕೊಂಡು ಬರ್ತೇನೆ, ಆಮೇಲೆ ಬಸ್ಸಲ್ಲಿ ಬರೀ ಸ್ವಲ್ಪ ತಡ ಆಯಿತು, ಅದಕ್ಕೆ ನಾನು ನಿಮ್ಮ ಕೈ ಹಿಡಿದೆ, ಸಾರಿ ಇಂದ. ಇಲ್ಲ ಅಮ್ಮ ಏನು ಮಾಡ್ತಾರೆ, ಅಮ್ಮ ಅಲ್ಲಿ ಒಂದು ಬಾಜಲ್ ಕಂಪ್ನಿಗೆ ಬಾಟ್ಲಿ ತುಂಬಿಸ್ಲಿಕ್ಕೆ ಹೋಗ್ತಾರೆ, ಅಪ್ಪ ಹೋಟೆಲ್ ಕೆಲಸ ಮಾಡ್ತೀವಿ, ಕೆಲಸ ಎಲ್ಲ ಮನೇಲಿದ್ದಾರೆ ಅಂದ. ಪಾಪ ಅನ್ನಿಸ್ತು. ನನ್ನ ಹತ್ರ ಅವತ್ತು ಹೆಚ್ಚು ದುಡ್ಡಿಲ್ಲ, ಬಹುಶಃ ಒಂದು 400 ರೂಪಾಯಿ ಇದ್ದಿರ್ಬೋದೇನೋ. ಎಲ್ಲ ಒಟ್ಟು ಮಾಡಿ ಹತ್ತಿರ ಕರೆದು ಬಾ ಅಂದರೆ, ಸರ್ ಬೇಡ ಬೇಡ ಅಂದ. ಇಲ್ಲ ತಗೋ, ಇದರಲ್ಲಿ ಬೇರೆ ಏನಾಗೋದಿಲ್ಲ, 2 ದಿವಸ ಬಸ್ ಖರ್ಚಿಗೆ ಅಷ್ಟೇ ಇಟ್ಕೋ ಅಂತ ಕೊಟ್ಟೆ. ನನ್ನ ಫೋನ್ ನಂಬರ್ ಕೇಳಿದ, ಕೊಟ್ಟು ಬಂದೆ. ಒಂದು 15 ದಿವಸ ಬಿಟ್ಟು ಫೋನ್ ಮಾಡಿದ, ಸರ್ ನಾನು ಮೊನ್ನೆ ಬೈಕಲ್ಲಿ ಸಿಕ್ಕಿದ್ನಲ್ಲ, ನಾನು ಮಾತಾಡ್ತಿರೋದು. ಏನಪ್ಪ ಹೇಳು ಅಂದೆ. ಸರ್ ಏನಿಲ್ಲ, ನಾನು ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ತೊಗೊಳ್ಬೇಕು ಅಂತಿದ್ದೇನೆ ಸರ್, ಅದಕ್ಕೆ 2,000 ರೂಪಾಯಿ ಹೇಳ್ತಾರೆ, ನನಗೆ ನೀವು 2,000 ರೂಪಾಯಿ ಕೊಟ್ಟರೆ ನಾನು ರಜೆಯಲ್ಲಿ ಕೆಲಸ ಮಾಡಿ ನೀವು ವಾಪಸ್ ಕೊಡ್ತೇನೆ ಅಂದ. ನನ್ನ ಹತ್ರ ಫೋಟೋ ಇವತ್ತಿಗೂ ಇದೆ, ಸೆಕೆಂಡ್ ಹ್ಯಾಂಡ್ ಸೈಕಲ್ ಫೋಟೋ ಕಳಿಸಿದಾನವ. ಅಷ್ಟು ಹೇಳಿದ, ನೋಡುವ ವ್ಯವಸ್ಥೆ ಮಾಡ್ತೇನೆ ಅಂದೆ. ಹೇಳಿ ಸ್ವಲ್ಪ ಆಗಬೇಕಿದ್ರೆ ಪುನಃ ಸ್ಕ್ಯಾನರ್ ಕಳಿಸಿದ. ಸರ್ ನಾನು ಸ್ಕ್ಯಾನರ್ ಕಳಿಸಿದೆ, ನೀವು ಅದಕ್ಕೆ ಹಾಕ್ತೀರಾ ಅಂದ. ನಾನು ಅವಸರ ಮಾಡಬೇಡ ಅಂತೆ, ಹೆಚ್ಚು ಮಾತಾಡಲಿಲ್ಲ ಅವನ ಹತ್ರ. ಕಡೆಗೊಂದು ದಿವಸ ಪುನಃ ಸಂತೋಷ್ ಶೆಟ್ಟಿ ಅಂತ ನಾನು ತುಂಬ ಆಪ್ತರಿದ್ದಾರೆ, ನಾನು ಅವ್ರಿಗೆ ಹೇಳಿದೆ, ಸರ್ ನಿಮ್ಮ ಹುಡುಗ ಒಬ್ಬ ಹೀಗಿದ್ದಾನೆ, ಅವನಿಗೆ ಒಂದು ಸೈಕಲ್ ತೆಕ್ಕೊಡ್ಬೇಕು ಅಂದೆ. ಅವರು ಕೂಡಲೇ ಹೇಳಿದರು, ನೀವು 2,000 ರೂಪಾಯಿ ಕೊಡ್ಲಿಕ್ಕೆ ಹೋಗಬೇಡಿ, ಅವನಿಗೆ ಸೈಕಲ್ ತೆಕ್ಕೊಡುವ ಅಂತ. ಅವರಿಗೆ ಮುಖ ಪರಿಚಯವೇ ಇಲ್ಲ, ನಾನು ಪರಿಚಯ ಮಾಡಿಸಿದೆ ಅನ್ನೋ ಕಾರಣಕ್ಕೆ ಕರ್ಕೊಂಡು ಬಂದು 15,000 ರೂಪಾಯಿ ಸೈಕಲ್ ತೆಕ್ಕೊಡ್ತಾರೆ. ಒಂದು ಸ್ವೀಟ್ ಬಾಕ್ಸ್ ಕೊಟ್ಟು ಹೇಳ್ತಾರೆ, ಮಗ ಇದನ್ನು ತಗೊಂಡೋಗಿ ನಮ್ಮನಿಗೆ ಕೊಡು, ಅಮ್ಮನ ಹತ್ರ ಹೇಳು ಹೀಗಾಯಿತು ಅಂತ, ಚೆನ್ನಾಗಿ ಓದು, ದೊಡ್ಡವನಾಗು, ಒಳ್ಳೆ ಮನುಷ್ಯ ಆಗು ಅಂತ ಆಶೀರ್ವಾದ ಮಾಡಿ ಕಳಿಸಿದರು. ಆ ಹುಡುಗ ಸೈಕಲ್ ಇಟ್ಕೊಂಡು ಮನೆಗೆ ಬಂದ. ಮೊನ್ನೆ ಕೇಳಿದ್ರೆ ಮೇ ತಿಂಗಳಲ್ಲಿ ನನಗೆ ಮೆಸೇಜ್ ಆಗ್ತಾನೆ, ಸರ್ ನನಗೆ ಕಾಲೇಜ್ ರಜೆ ಸಿಕ್ಕಿದೆ, ಏನೊಂದು ಬಿಸ್ನೆಸ್ ಮಾಡುವಂಥ ಆಲೋಚನೆ ಮಾಡಿದ್ದೇನೆ ಸರ್, ನಾನು ಕಲ್ಲಂಗಡಿ ಹಣ್ಣು ವ್ಯಾಪಾರ ಶುರು ಮಾಡಿದ್ದೇನೆ, ಕೆಜಿಗೆ 20 ರೂಪಾಯಿ, ಯಾರಿಗಾದರೂ ಬೇಕಾದರೆ ಹೇಳಿ, ನಾನು ಪೋಸ್ಟರ್ ಕಳಿಸಿದ್ದೇನೆ ನೋಡಿ, ಕಳಿಸಿ, ನಿಮಗೆ ಎಷ್ಟು ಬೇಕಾದ್ರೂ ತಗೊಂಡೋಗಿ ಸರ್, ನಿಮಗೆ ಮಾತ್ರ ಫ್ರೀ ಅಂತಾನೆ. ನನಗೆ ಖುಷಿ ಅನ್ನಿಸ್ತು. ಮೊನ್ನೆ ಅವರ ಕಾಲೇಜಿಗೆ ಮಾತಾಡ್ಲಿಕ್ಕೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ಮಾತಾಡಿದ್ರೆ ಪ್ರಿನ್ಸಿಪಾಲ್ ಹೇಳ್ತಾರೆ, ಸರ್ ಆ ಹುಡುಗ ಒಳ್ಳೇದಿದ್ದಾನೆ. ಸರ್ ಹೇಗೆ ಹೇಳಿದಿರಿ? ಏನಿಲ್ಲ ಸರ್, ಅವನ ಹತ್ರ ಒಂದು ದಿವಸ ಔಷಧ ತರಬೇಕು ಅಂತ ಯಾರೋ 1,600 ರೂಪಾಯಿ ದುಡ್ಡು ಕೊಟ್ಟಿದ್ರಂತೆ. ಅವ ಕಳ್ಕೊಂಡಿದ್ದಾನೆ. ಬಂದು ನನ್ನ ಹತ್ರ ಹೇಳಿದ, ಸರ್ ಔಷಧಕ್ಕೆ ಅಂತ 1,600 ರೂಪಾಯಿ ಕೊಟ್ಟಿದ್ದಾರೆ, ಕಳೆದು ಹೋಗಿದೆ, ನನಗೆ 1,600 ಕೊಡ್ತೀರಾ ಅನ್ನಂತೆ. ಪ್ರಿನ್ಸಿಪಾಲ್ ಕೊಟ್ಟರು. ನೀನು ಯಾವತ್ತು ವಾಪಸ್ ಕೊಡ್ತೀಯ ಅಂತ ಕೇಳಲಿಲ್ಲ ಅವರು, 1,600 ರೂಪಾಯಿ ಕೊಟ್ಟರು. ಈ ಹುಡುಗ ಔಷಧಿ ತಗೊಂಡೋಗಿ ಕೊಡ್ತಾನೆ. 6 ತಿಂಗಳ ನಂತರ ಆ 1,600 ರೂಪಾಯಿಯನ್ನು ತಂದವ ಪ್ರಿನ್ಸಿಪಾಲಿಗೆ ಕೊಡ್ತಾನೆ. ಮೊನ್ನೆ ಅವನ ಕಾಲೇಜಿಗೆ ಮಾತಾಡ್ಲಿಕ್ಕೆ ಹೋಗಿ, ನಿಮ್ಮ ಕಾಲೇಜಲ್ಲಿ ಇಂಥದ್ದೇ ಒಬ್ಬ ಹುಡುಗ ಇದ್ದಾನೆ ಅಂತ ಅವನ ಹೆಸರು ಕರೆದ್ರೆ ಪ್ರಿನ್ಸಿಪಾಲ್ ಬಂದು ಹೇಳ್ತಾರೆ, ಸರ್ ಅವನ ಹಲಸು ಮೇಳದಲ್ಲಿ ಹಲಸು ವ್ಯಾಪಾರದಲ್ಲಿದ್ದಾನೆ ಅಂತ. ಅವನ ಊರಿನ ಅಕ್ಕಪಕ್ಕದಲ್ಲಿರುವ ಎಲ್ಲ ಮರಗಳನ್ನು ತಾನು ಕಾಂಟ್ರಾಕ್ಟ್ ವಹಿಸಿಕೊಂಡು ಹಲಸಿನಕಾಯಿ ಕೊಯ್ದು ಸಂತೆ ಅಲ್ಲಿ ಹಲಸಿನ ಮೇಳದಲ್ಲಿ ಹಲಸಣ್ಣು ಮಾರ್ತಾ ನಿಂತಿದ್ದಾನೊಬ್ಬ ಹುಡುಗ. ಯಾಕೆ ಅಂದರೆ, ನನ್ನ ಅಮ್ಮನಿಗೆ ಕಷ್ಟ ಇದೆ ಸರ್, ಅಪ್ಪನ ಹತ್ರ ದುಡ್ಡಿಲ್ಲ, ನಾನು ಓದಬೇಕು ಅನ್ನೋ ಕಾರಣಕ್ಕೆ ನನ್ನ ಕೆಲಸ ಮಾಡ್ತೇನೆ ಅಂತಾನೆ. ಇದನ್ನು ನಿಮ್ಮ ಮುಂದೆ ಯಾಕೆ ಹೇಳಿದು ಗೊತ್ತಾ? ದಯವಿಟ್ಟು ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ನಿಮಗೆ ರಜೆ ಸಮಯ ಸಿಕ್ಕಿತಾದರೆ ಹಬ್ಬ ಹರಿದಿನ ಮುಂದೆ ಜೀವನದಲ್ಲಿ ಬರುವುದೇ ಮಕ್ಕಳೇ, ಅದರ ಬಗ್ಗೆ ಯೋಚನೆ ಮಾಡೋದು ಬೇಡ. ಒಂದು 10 ರೂಪಾಯಿಯ ಸಹಕಾರ ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಮಾಡಿದ್ರೆ ಅದಕ್ಕಿಂತ ದೊಡ್ಡ ಕೊಡುಗೆ ಇಲ್ಲ. ಯಾಕೆ ಅಂದರೆ, ನಾನು ನೆನಪು ಮಾಡಿಕೊಳ್ತೇನೆ, 8ನೇ ಕ್ಲಾಸು ಮುಗಿದಾಗ 7ನೇ ಕ್ಲಾಸಿಗೆ ಸಾಕು ಶಾಲೆ ಅಂತ ನನ್ನನ್ನು ಶಾಲೆ ಬಿಡಿಸುವ ಪರಿಸ್ಥಿತಿಯಲ್ಲಿ ಇತ್ತು ಮನೆಯಲ್ಲಿ. ಆವಾಗ ಬೇಡ, ಒಂದು 10ನೇ ಕ್ಲಾಸ್ ಆದರೂ ಓದು ಅಂತ ಕಳಿಸಿದರು. 8ನೇ ಕ್ಲಾಸು 9ನೇ ಕ್ಲಾಸು ಪರೀಕ್ಷೆ ಮುಗಿದು 1 ತಿಂಗಳು ರಜೆ ಇರಬೇಕಿದ್ರೆ ನಾನು ಇದೇ ಶ್ರೀಧರ ಪುರೋಹಿತರ ಜೊತೆ ಬಾರ್ಕೂರು ದೇವಸ್ಥಾನಕ್ಕೆ ಬಂದಿದ್ದೆ. ಆವಾಗ ಅಕ್ಷತಾ ಹೇಳಿದಾಗೆ ನಾನು ಒಂದು ಎಲುಬಿನ ಹಂದರ ಮಾತ್ರ ಆಗಿದ್ದೆ.
ನನ್ನ ಹೊರಟು ನಿಲ್ಲಬೇಕಿದ್ರೆ ನಮ್ಮ ಚಿಕ್ಕಪ್ಪ ನಮ್ಮ ಅಜ್ಜ ಕಣ್ಣೀರು ಹಾಕಿದ್ರಂತೆ. ಯಾಕೆ ಅಂದರೆ ಆ ಮಗು ನೀವು ಕಳಿಸ್ತೀರಲ್ಲ ಪಾಪ, ಅದರ ಅಂಗಿ ಚಡ್ಡಿ ತೊಳಿಲಿಕ್ಕಾದ್ರೆ ತಾಕತ್ತು ಬೇಕಲ್ಲ, ಅವ್ನು ಕಳಿಸಿ ಏನು ಮಾಡ್ತೀರಿ ಅಂತ ಕೇಳಿದ್ರಂತೆ. ಆದರೆ ಆವತ್ತು ಬಂದೆ, 1.5 ತಿಂಗಳ ಕಾಲ ದುಡಿದು ನಾನು ಸಂಪಾದನೆ ಮಾಡಿದ್ದು ಕೇವಲ 600 ರೂಪಾಯಿ. ಆ 600 ರೂಪಾಯಿಯಲ್ಲಿ ನಾನೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನನಗಿಬ್ಬರು ತಂಗಿಯಂದ್ರಿದ್ದರು, ಒಬ್ಬ ತಮ್ಮ ಇದ್ದ. ಅವ್ರಿಗೆ ಬಟ್ಟೆ ತಗೊಂಡೋದ್ರೆ ನನ್ನ ತಂಗಿಯಂದ್ರು ಖುಷಿ ಪಡ್ತಾರೆ ಅನ್ನೋ ಕಾರಣಕ್ಕೆ 600 ರೂಪಾಯಿಗೆ ಬಟ್ಟೆ ಸಿಗಲಿಲ್ಲ. 750 ರೂಪಾಯಿ ಆಗಿತ್ತು. 150 ರೂಪಾಯಿ ಸಾಲ ಮಾಡಿ ಆ ಬಟ್ಟೆ ತಗೊಂಡೋಗಿ ನನ್ನ ತಂಗಿಯಂದ್ರಿಗೆ ನಾನು ತಂದು ಕೊಟ್ಟೆ. ಆವತ್ತು ಅವರ ಮುಖದ ನಗು ನಮ್ಗೆ ಖುಷಿ ಕೊಟ್ಟಿತ್ತು. ಅಂತಹ ಬದುಕನ್ನು ಕಟ್ಟಿಕೊಂಡು ಬಂದ ಕಾರಣದಿಂದಲೇ ಇವತ್ತು ಪೈಸೆಯ ಶ್ರಮ ಏನು ಅಂತ ಗೊತ್ತಿದೆ, ಇನ್ನೊಬ್ಬರ ಆಶ್ರಯದ ಬದುಕೇನು ಅಂತ ಗೊತ್ತಿದೆ. ಯಾವತ್ತೂ ಕೂಡ ತಾನು ಅನುಭವಿಸಿದರೆ ಮಾತ್ರ ಇನ್ನೊಬ್ಬನ ಬಗ್ಗೆ ಆವಾಗ ಒಂದು ಅನುಕಂಪ ಅಂತ ಒಂದು ಶಬ್ದವನ್ನು ಎಷ್ಟು ಚೆನ್ನಾಗಿ ಬಳಸಿದ್ರು ಅವರು. ಅದಕ್ಕಿಂತ ಮಿಗಿಲಾಗಿ ನಾನು ಸುಧೀರ್ ರಾಜ್ ಅವರನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕಾದ್ದು, ಒಬ್ಬ ದೊಡ್ಡವರ ಸಂಘ ಮಾಡಿ ನಾನು ನಿಮ್ಮಂತೆ ಬೆಳಗಬೇಕು ಅಂತ ಹಂಬಲಿಸಿ, ನಿಮ್ಮ ಒಳ್ಳೆಯ ವಿಚಾರಗಳು ನನಗೂ ಬರಲಿ ಅಂತ ಯೋಚನೆ ಮಾಡಿ ಅಂತ ಅವರೊಂದು ಮಾತಾಡಿದ್ರಲ್ಲ, ಅದು ಎಷ್ಟು ಒಳ್ಳೆಯದು ಅಂತಂದರೆ, ನಾವು ದೇವಸ್ಥಾನಕ್ಕೆ ಹೋಗಿ ದೇವರ ಮೂರ್ತಿಯನ್ನು ನೋಡೋದು ಕೂಡ ಅದಕ್ಕೆ. ಇದು ಗೊತ್ತಿರಲಿ ನಿಮಗೆ. ದೇವಸ್ಥಾನಕ್ಕೆ ಹೋಗಿ ನಿಂತರೆ ಅಲ್ಲಿ ಖಡ್ಗ ತ್ರಿಶೂಲ ಇಟ್ಕೊಂಡು ನಿಂತಿದ್ದಾಳೆ, ಚಂದ ಅಲಂಕಾರ ಮಾಡಿದ್ದಾರೆ ಅನ್ನುವ ಕಾರಣಕ್ಕಲ್ಲ. ಆ ದೇವತಾ ಸಾನ್ನಿಧ್ಯದಲ್ಲಿರುವ ಒಳ್ಳೆಯ ಸನ್ನಿವೇಶಗಳೇನಿವೆ ಅದು ತನ್ನ ಬದುಕಿನ ಅನುಷ್ಠಾನ ಆಗಬೇಕು ಅಂತ ಅರ್ಥೈಸಿಕೊಳ್ಳುವುದಕ್ಕೆ ನಮಗೆ ದೇವಸ್ಥಾನ ಇರುವುದು. ಹಾಗಾಗಿ ಒಂದು ಕಡೆಯಲ್ಲಿ ದೇವರು, ಇನ್ನೊಂದು ಕಡೆಯಲ್ಲಿ ತಾಯಿ ತಂದೆಗಳು, ಇನ್ನೊಂದು ಕಡೆಯಲ್ಲಿ ವಿದ್ಯೆ ಕಲಿಸಿದ ಗುರುಗಳು, ಎಲ್ಲರನ್ನು ಗೌರವಿಸಿ ಬದುಕುವಂತಹ ಬದುಕು ಅದು ಅರ್ಥಪೂರ್ಣ ಬದುಕಾಗ್ತದೆ. ಬಹುಶಃ ನನ್ನ ಮುಕ್ತಾಯದ ಮಾತುಗಳನ್ನು ನಾನು ನಿಮ್ಮ ಮುಂದೆ ಆಡಬೇಕು. ನಮ್ಮಲ್ಲಿ ಒಂದು ಸುಂದರವಾದಂತಹ ಸುಭಾಷಿತ ಇದೆ. ಅದೇನು ಅಂದರೆ, ಜನಿತಾ ಚೋಪನೇತಾಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚೈತೆ ಪಿತರಃ ಸ್ಮೃತಾಃ. ಜನ್ಮ ಕೊಟ್ಟವನು, ಉಪನಯನ ಮಾಡಿದವನು, ವಿದ್ಯೆ ಕಲಿಸಿದವನು, ಕಷ್ಟ ಕಾಲದಲ್ಲಿ ಧೈರ್ಯ ಹಿಡಿದವನು, ಇಂಥವರನ್ನೆಲ್ಲ ನಮ್ಮ ತಂದೆಗೆ ಸಮಾನ ಅಂತ ನಾವು ಗೌರವಿಸಬೇಕಂತೆ. ಆ ಕಾರಣಕ್ಕೆ ನಾನು ವಿದ್ಯಾರ್ಥಿಗಳ ಹತ್ರ ಹೇಳೋದು, ನಿಮಗೆ ಜನ್ಮ ಕೊಟ್ಟ ಅಪ್ಪ ಅಮ್ಮ ನಿಮಗೆ ಇಲ್ಲಿದ್ದರೆ ನಿಮ್ಮ ಭವಿಷ್ಯತ್ತಿಗೊಂದು ಸುಂದರ ದಾರಿಯನ್ನು ನಿರ್ಮಿಸಿಕೊಡುವುದಕ್ಕೆ ತಾಯಿ ತಂದೆಯ ಸ್ಥಾನದಲ್ಲಿರುವುದು ನಿಟ್ಟೆಯ ವಿಶ್ವಕರ್ಮ ಸಂಘ ಅನ್ನೋದನ್ನು ಈ ಜೀವನದಲ್ಲಿ ಯಾವತ್ತೂ ಮರೆಯಬೇಡಿ. ಯಾಕೆ ಅಂತಂದರೆ, ಗೊತ್ತಿಲ್ಲ ಇಲ್ಲಿ ಬಂದ ಎಷ್ಟು ಜನಕ್ಕೆ ಪ್ರಯೋಜನ ಆಗ್ತದೆ ಅನ್ನುವುದು ಮುಖ್ಯ ಅಲ್ಲ, ಬಂದವರಲ್ಲಿ ಪ್ರಯೋಜನ ಪಡೆದವರು ನಾಳೆ ಕೀರ್ತಿಶಾಲಿಗಳಾಗಿ ನಿಂತಾಗ ಇಡೀ ನಾಡು ಸಂಭ್ರಮಿಸ್ತದಲ್ಲ, ಅದು ನಿಜವಾದಂತಹ ಸಾಧನೆ. ಬಹುಶಃ ಹರ್ಷವರ್ಧನ್ ಇಲ್ಲಿದ್ದಾರೆ. ನಾನು ತುಂಬ ಬಾರಿ ಆ ಮಾತನ್ನು ಹೇಳಿದ್ದೇನೆ. ಈ ಸಾಹೋದರ್ಯ ಅನ್ನೋದು ಒಡಹುಟ್ಟಿನಿಂದ ಮಾತ್ರ ಬರುವುದಿಲ್ಲ ಅನ್ನೋದು ಇಂಥವರ ಸಹವಾಸದಿಂದ ನನಗೆ ಅರ್ಥ ಆದದ್ದು. ಯಾವತ್ತೂ ಫೋನ್ ಮಾಡಿದರೂ, ಯಾವತ್ತೂ ಮಾತಾಡಿದರೂ ಕೂಡ ವೈಯಕ್ತಿಕ ಬದುಕಿನ ನೋವು ನಲಿವುಗಳ ಬಗ್ಗೆ ಮಾತನಾಡದೆ ಸಾಮಾಜಿಕ ವಿಚಾರಗಳ ಬಗ್ಗೆ ಚಿಂತನೆ ಮಾಡುತ್ತಾ ಒಬ್ಬೊಬ್ಬ ವಿದ್ಯಾರ್ಥಿ ಇಲ್ಲಿ ಬೆಳೆದು ಬಂದಾಗಲೂ ಸಂಭ್ರಮಿಸಿದಂಥ ಮನಸ್ಸು ಹರ್ಷವರ್ಧನ್. ಯಾಕೆಂದರೆ ಇವತ್ತು ಬೆಳಿಗ್ಗೆ ನಾನು ನೋಡ್ತೇನೆ, ಇಲ್ಲಿ ವಿಜಯ್ ಕುಮಾರ್ ಬಗ್ಗೆ ಮಾತಾಡಬೇಕಿದ್ರೆ ಅವರು ಕಣ್ಣೀರು ಒರೆಸ್ಕೊಳ್ತಾರೆ. ಯಾಕೆ ಅಂದರೆ, ನನ್ನ ಹತ್ರ ಸಾಧ್ಯ ಆಗಲಿಲ್ಲ, ನನ್ನ ಊರಿನ ಒಬ್ಬ ಹುಡುಗ ಬೆಳೆದು ನಿಂತನಲ್ಲ ಅಂತ. ಇದಕ್ಕೊಂದು ಉದಾಹರಣೆ ಹೇಳ ನಿಮಗೆ, ಇವತ್ತು ಹೋಗಿ ಕೇಳಿ ಬೇಕಿದ್ರೆ. ಬಂಟ್ವಾಳದಲ್ಲಿ ಬಾಳಿಗ ಜ್ಯುವೆಲ್ಲರ್ಸ್ ಇದೆ. ಅಲ್ಲೊಬ್ರು ಕೆಲಸ ಮಾಡ್ತಿದ್ರು, ಚಿನ್ನದ ಕೆಲಸ. ಆ ಮನುಷ್ಯನಿಗೆ ಒಂದಷ್ಟು ದುರಭ್ಯಾಸಗಳು ಅಂಟಿದ್ದಾವೆ. ಆ ಚಟದಿಂದಾಗಿ ಮನುಷ್ಯ ದುಡ್ಡು ಕಳ್ಕೊಂಡಿದ್ದಾನೆ. ಮಗಳು ಚೆನ್ನಾಗಿ ಓದ್ತಾಳೆ, ಮಗಳು SLC ಪಾಸ್ ಆಗಿದ್ದಾಳೆ, PUC ಹೋಗ್ಲಿಕ್ಕೆ ದುಡ್ಡಿಲ್ಲ ಹುಡುಗಿ ಹತ್ರ. ಅಮ್ಮ ಬಂದರು, ಅಂಗಡಿಯಲ್ಲಿ ಹೇಳಿದ್ರಂತೆ, ನಮ್ಮ ಯಜಮಾನರು ಇಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಪರಿಸ್ಥಿತಿ ಹೀಗೆ ಗೊತ್ತಿದೆ ನಿಮಗೆ, ನನ್ನ ಮಗಳಿಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ, ಕೊಡ್ತೀರಾ ಅಂತ. ಅವ್ರು ಫೀಸ್ ಕಟ್ಟಿದ್ರು, ಒಳ್ಳೆ ಮಾರ್ಕ್ ಬಂತು. ಮುಂದೆ ಡಿಗ್ರಿ ಮಾಡಬೇಕಿದ್ರು ಅದೇ ಅಂಗಡಿಯವರು ದುಡ್ಡು ಕಟ್ತಾರೆ, ಫೀಸ್ ಕಟ್ತಾರೆ. ಅಂಗಡಿಗೆ ಹೋದಾಗ ನನ್ನ ಹತ್ರ ಕೂತ್ಕೊಂಡು ಕತೆ ಹೇಳಿದ್ರು, ಸರ್ ಹೀಗೀಗೆ ಅಪ್ಪ ಸರಿ ಇಲ್ಲ, ಅವ ಹುಚ್ಚ, ಅಮ್ಮ ಪಾಪ ಕಣ್ಣೀರು ಹಾಕಿದ್ಲು ಅನ್ನೋ ಕಾರಣಕ್ಕೆ ನಾನು ಮಗಳ ಫೀಸ್ ಕಟ್ಟಿದ್ದೇನೆ, ಅವಳು ಎಷ್ಟು ಓದ್ತಾಳೆ, ನಾನು ಫೀಸ್ ಕಟ್ತೇನೆ ಸರ್ ಅಂದರು. ಸರ್ ಯಾಕೆ, ಅದೆಲ್ಲ ನಿಮ್ಮ ಅಂಗಡಿಯಲ್ಲಿ ಅದು ಕೊಡುಗೆ ಉಂಟಾ ಬಾಕಿಯವರಿಗೆ? ಹಾಗೇನಿಲ್ಲ, ನೀವು ಒಮ್ಮೆ ಯೋಚನೆ ಮಾಡಿ ಸರ್, ಆ ಮಗಳು 90-95% ಮೇಲೆ ಮಾರ್ಕ್ ತೆಗಿತಾ ಇದ್ದಾಳೆ. ನಾಳೆ ಇದೇ ಕಷ್ಟದಲ್ಲಿ ಓದಿದ ಒಬ್ಬಾಕೆ ಹೆಣ್ಣುಮಗಳು ನಾಳೆ ಬೆಳೆದು ದೊಡ್ಡವಳಾಗಿ ಒಂದು ದೊಡ್ಡ ಅಧಿಕಾರಿ ಆದ್ಲು ಅಂತ ಇಟ್ಕೊಳ್ಳಿ. ಅವಳು ದೊಡ್ಡ ಅಧಿಕಾರಿಯಾಗಿ ಇದೇ ಬಂಟ್ವಾಳಕ್ಕೆ ಬರ್ತಾಳೆ. ಹಿಂದೆ ಮುಂದೆ ಪೊಲೀಸ್ ಜೀಪ್ಗಳಿರ್ತವೆ, ಮಧ್ಯದಲ್ಲಿ ಅವಳ ಕಾರ್ ಇರ್ತದೆ. ಅವಳೆಲ್ಲಾದರೂ ನನ್ನ ಅಂಗಡಿಯ ಪಕ್ಕ ಬರುವಾಗ 1 ನಿಮಿಷ ನಿಲ್ಲಿಸಿ ಅಂತ ಅಲ್ಲಿ ಕಾರ್ ನಿಲ್ಲಿಸಿ ನನ್ನ ಅಂಗಡಿಯ ಎದುರು ಇಳಿದು ಸರ್ ನಮಸ್ತೆ ಅಂತ ನನಗೆ ಕೈ ಎತ್ತಿದ್ರೆ ಇಡೀ ಊರಿನ ಜನ ನನ್ನನ್ನಿಷ್ಟು ಗೌರವಿಸ್ತಾರೆ ಅಂತ ಯೋಚನೆ ಮಾಡಬೇಕಲ್ಲ ಅಂದರು ಅವರು. ಅಂದರೆ ನಮಗೆ ಒಂದು ಮಗುವಿನ ಬಗ್ಗೆ ಕನಸಿರಬೇಕಾದ್ದು, ಆ ಮಗು ನಾಳೆ ಬೆಳೆದು ನಮಗೆಷ್ಟು ತಂದು ಕೊಡುತ್ತಾಳೆ ಅಂತಲ್ಲ, ವ್ಯಕ್ತಿತ್ವದ ಮೂಲಕ ಸಮಾಜದಲ್ಲಿ ಹೇಗೆ ಕಾಣಿಸಿಕೊಳ್ತಾರೆ ಅನ್ನೋ ಕಾರಣಕ್ಕೆ. ಆದರೆ ನಾನಿದು ನಿಮ್ಮ ಮುಂದೆ ಹೇಳುವುದಕ್ಕೊಂದು ಸಾಮಾನ್ಯ ಉದಾಹರಣೆ ಏನು ಅಂತಂದರೆ,
ನಾನೇನು ದೊಡ್ಡ ಅಧಿಕಾರಿ ಆಗಲಿಲ್ಲ, ಆದರೆ ಒಂದು ಸಣ್ಣ ಉದಾಹರಣೆ ನೀವು ಅರ್ಥ ಮಾಡ್ಕೊಳ್ಳಿ, ಹೇಗೆ ತಾಯಿ ತಂದೆ ನಿರೀಕ್ಷೆ ಮಾಡ್ತಾರೆ ಅನ್ನೋದಕ್ಕೆ ಹೇಳೋದು. ಬಹುಶಃ ನಾನು ನನ್ನ 14ನೇ ವರ್ಷಕ್ಕೆ ಊರು ಬಿಟ್ಟು ಬಾರ್ಕೂರಿಗೆ ಬಂದೆ. ನನ್ನ 15ನೇ ವಯಸ್ಸು. ಬಾರ್ಕೂರು ದೇವಸ್ಥಾನದಲ್ಲಿ ಉತ್ಸವ, ಧಾರ್ಮಿಕ ಉಪನ್ಯಾಸಕ್ಕೆ ಯಾರನ್ನೋ ಬರ್ಲಿಕ್ಕೆ ಹೇಳಿದ್ದಾರೆ. ಅನಂತಣ್ಣನ ನೆನಪಿದೆ. ಧಾರ್ಮಿಕ ಉಪನ್ಯಾಸಕ್ಕೆ ಜನ ಬರಲಿಲ್ಲ. ಆವಾಗೆಲ್ಲ ಸ್ವಲ್ಪ ಮಾತಾಡ್ತೇವೆ ಅನ್ನೋ ಕಾರಣಕ್ಕೆ ನಮ್ಮನ್ನು ಪದೇ ಪದೇ ವೇದಿಕೆ ಬಿಡ್ತಾ ಇದ್ದವರು ಅನಂತಣ್ಣ. ಆ ದಿವಸ ಹೇಳಿದ್ರು, ನಾನು ನೈವೇದ್ಯ ಕೋಣೆಯಲ್ಲಿ ಕಗುಡಿಸಿ ಸ್ವಚ್ಛ ಮಾಡ್ತಾ ಇದ್ದೇನೆ, ಬಂದು ಹೇಳಿದ್ರು ಧಾರ್ಮಿಕ ಉಪನ್ಯಾಸಕ್ಕೆ ಬರಬೇಡ, ಯಾರು ಬರಲಿಲ್ಲ, ಈಗ ನೀನೇ ಮಾತಾಡಬೇಕು ಅಂದರು. ಏನು ಮಾತಾಡಬೇಕು ನಾನು? ಹೋಗಿ ನೋಡಿದರೆ ವಸಂತ ಮಂಟಪದ ಮಧ್ಯೆಯಲ್ಲಿ ಕುರ್ಚಿ ಇಟ್ಟಿದ್ದಾರೆ. ಹೋಗಿ ಕೂತ್ಕೊಂಡೆ. ಹುಚ್ಚು ಧೈರ್ಯ ಇತ್ತು. ಯಾಕೆಂದರೆ ನನ್ನ ನಂಬಿಕೆ ಏನು ಅಂತಂದರೆ, ಯಾವತ್ತೂ ನಾನು ಮಾತನಾಡಲಿಲ್ಲ, ನನ್ನ ಅಪ್ಪ ಅಮ್ಮ, ನನ್ನ ಗುರುಗಳು, ಎಲ್ಲಕ್ಕಿಂತಲೂ ನನ್ನ ಆರಾಧ್ಯ ದೇವತೆ ಭಗವತಿನ ಹತ್ರ ಮಾತಾಡಿಸ್ತಾಳೆ ಅಂತ ನಂಬಿಕೊಂಡು ಬಂದವ ನಾನು. ಅದೇ ಧೈರ್ಯದಲ್ಲಿ ಹೋಗಿ ಕೂತು ಮಾತಾಡಿದ್ದೆ. ನಾನು ಮಾತಾಡಬೇಕಿದ್ರೆ ನಮ್ಮ ಅಮ್ಮ ಸ್ಟೇಜಿನ ಎದುರುಗಡೆ ಆಚೆಗೆ ಹೋಗ್ತಾರೆ, ಒಮ್ಮೆ ಈಚೆಗೆ ಹೋಗ್ತಾರೆ, ಈಚೆಗೆ ಹೋಗ್ತಾರೆ. ನನಗೆ ಯಾಕೆ ಇವರು ಅಧಿಕ ಪ್ರಸಂಗ ಮಾಡ್ತಾರೆ ಅಂತ ಅನ್ನಿಸ್ತು. ಅಲ್ಲೇನು ಹೇಳುವಾಗಿಲ್ವಲ್ಲ. ಮನೆಗೆ ಬಂದ ಮೇಲೆ ಕೇಳಿದೆ, ಅಲ್ಲಮ್ಮ ನಿಮ್ಗೆ ಅಲ್ಲಿ ಬಂದರೆ ಕುರ್ಚಿ ಇತ್ತಲ್ಲ, ಕೂತ್ಕೊಳ್ಬೋದಿತ್ತಲ್ಲ, ಯಾಕೆ ಓಡಾಡ್ತಿದ್ರಿ ಆಚೆ ಈಚೆ ಅಂತ. ಅಮ್ಮ ಏನಂದ್ರು ಗೊತ್ತಾ? ನೋಡು ಮಗ, ದೇವರು ನಮಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಪ್ರಶ್ನೆ ಅಲ್ಲ. ಇವತ್ತು ನಿನಗೆ 15 ವರ್ಷ ವಯಸ್ಸು, ನೀನು ವೇದಿಕೆ ಮೇಲೆ ಕೂತು ಮಾತಾಡಬೇಕು. ನಾನು ಆಚೀಚೆ ಓಡಾಡ್ತಿದ್ದೆ ಯಾಕೆ ಅಂದರೆ, ನೀನು ಯಾರು ಅಂತ ಅಲ್ಲಿದ್ದವರಿಗೆಲ್ಲ ಗೊತ್ತಾಯಿತು. ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ವಲ್ಲ. ಯಾರಾದರೂ ಸಿಟ್ಟು ಬಂದಾದರೂ ಏನು ಹೇಳ್ತಾರೆ ಅಂದರೆ, ಹಿಂಗೊಂದು ಯಾರು ಥರ ಹುಚ್ಚರಾಗಿ ಆಚೀಚೆ ಓಡಾಡ್ತಿದ್ದಾಳಲ್ಲ ಅಂತ ಕೇಳಿದಾಗ ಆಗ ಜನ ಏನು ಹೇಳ್ತಾರೆ ಹೇಳು, ಅದು ದಾಮೋದರ ಶರ್ಮರ ಅಮ್ಮ ಅಂತ ತೋರಿಸ್ತಾರಲ್ಲ ಮಗ, ಅದಕ್ಕಾಗಿ ಬಂದೆ ಅಂದರು. ನಾನು ಯಾಕೆ ಕ್ಷಣವೂ ಭಾವುಕನಾಗುತ್ತೇನೆ ಅಂತಂದರೆ, ನಮ್ಮ ಜೀವನದಲ್ಲಿ ನಾವು ಅಪ್ಪ ಅಮ್ಮನಿಗೆ ಕೊಡಬೇಕಾದದ್ದು ನಮ್ಮ ಯೋಗ್ಯತೆಯನ್ನು ಎತ್ತರಿಸಿಕೊಂಡು ಅವರು ಅವರ ಅಮ್ಮ, ಅವರವರ ಅಪ್ಪ ಅಂತ ತೋರಿಸುವ ಹಾಗೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕಲ್ಲದೆ, ನನ್ನ ಮಗ ಏನೋ ಬ್ಯಾಡ್ದಿದ್ದು ಮಾಡಿದ್ದಾನೆ, ನನ್ನ ಮಗಳೇನೋ ಅನರ್ಥ ಮಾಡಿದ್ದಾಳೆ, ನಮ್ಮ ಮಗಳು ಅಂತ ತೊಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತಾ ಅನ್ನೋ ಸ್ಥಿತಿ ತಂದುಕೊಳ್ಬಾರ್ದಲ್ಲ. ಆ ಯೋಚನೆ ಬರಬೇಕಾದರೆ ಅದಕ್ಕೊಂದು ಶಿಕ್ಷಣ ಬೇಕು, ಅದಕ್ಕೊಂದು ಸಂಸ್ಕಾರ ಬೇಕು, ಅದಕ್ಕೊಂದು ಧರ್ಮದ ತಳಹದಿ ಬೇಕು. ದೇವರಿದ್ದಾರೆ ಅನ್ನುವ ನಂಬಿಕೆ ನಮಗೆ ಬಲವಾಗಿದ್ದಾಗ ಮಾತ್ರವೇ ಆ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಆದ್ದರಿಂದ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರುವುದು, ನೀವು ನಿಮ್ಮ ಮನೆಯ ಬೆಳಕಾಗಬೇಕಾದದ್ದು ಕೋಟ್ಯಂತರ ರೂಪಾಯಿ ದುಡ್ಡು ಮಾಡಿ ಅಲ್ಲ, ಅದರಿಂದಾಚೆಗೆ ಮಾನವೀಯ ಮೌಲ್ಯಗಳನ್ನು ಮೂಡಿಸಿಕೊಳ್ಳಿ. ಪ್ರೀತಿಯಿಂದ ನೋಡಿ. ನೀವೀಗ ಕೇಳಿದ್ರಲ್ಲ, ಅಕ್ಷತಾ ಹೇಳಿದ ಮಾತು ಕೇಳಿದ್ರಿ, ಒಬ್ಬಾಕೆ ಪ್ರಯೋಜನಕ್ಕೆ ಬಾರದ ಹುಡುಗ ಅಂತಂದವನಿಗೆ ಅವನಿಗೆ ಆತ್ಮವಿಶ್ವಾಸ ತುಂಬಿದ್ರೆ ಅವ ಯಾವ ಹಂತಕ್ಕೆ ಬೆಳೀತಾನೆ ಅನ್ನುವುದ ಕಥೆ ನೀವು ಅವ್ರು ಕೇಳಿದ್ದೀರಿ. ಹಾಗೆ ಈ ಪ್ರಪಂಚದಲ್ಲಿ ನಾನು ಯಾವಾಗಲೂ ಕೈ ಬೆರಳುಗಳ ಕಥೆ ತುಂಬ ಬಾರಿ ಹೇಳಿದ್ದೇನೆ. ಆವತ್ತು ಇಲ್ಲಿ ಬಂದಾಗಲೂ ಹೇಳಿದ್ದೆ ಅದನ್ನು ನಾನು. ಬಹುಶಃ ಮಕ್ಕಳು ಕೇಳದಿದ್ದರೆ ಹೇಳ್ತೇನೆ. ಹೆಬ್ಬೆರಳು ಯಾವತ್ತೂ ಹೇಳ್ತಿರ್ತದಂತೆ, ನಾನು ದಪ್ಪ ಇದ್ದೇನೆ, ನನಗೊಂದು ಮರ್ಯಾದೆ ಕೊಡಬೇಕು, ನಾನೇ ದೊಡ್ಡವನು ಅಂತ. ಆಗ ತೋರ್ಬೆರಳು ಹೇಳಿದಂತೆ, ನೀನು ಎಷ್ಟು ದಪ್ಪ ಇದ್ರೂ ತೋರಿಸ್ಲಿಕ್ಕೆ ನಾನೇ ಬೇಕಲ್ಲ. ಮಧ್ಯದ ಬೆರಳು ಹೇಳ್ತಂತೆ, ಎಲ್ಲರಿಗಿಂತ ಎತ್ತರ ನಾನೇ, ಆದ್ದರಿಂದ ನನಗೆ ನೀವು ಮರ್ಯಾದೆ ಕೊಡಬೇಕು, ನಾನು ದೊಡ್ಡವನು ಅಂತ. ಆಗ ಪಕ್ಕದ ಬೆರಳು ಹೇಳಿತು, ಉಂಗುರ ಏನಿದ್ರು ನನಗೆ ಹಾಕ್ತಾರೆ, ನಾನೇ ಶ್ರೇಷ್ಠ ಅಂತ. ಕಿರಿಬೆರಳು ಆಚೆ ಈಚೆ ನೋಡ್ಕೊಂಡು ಹೇಳ್ತಂತೆ, ಎಲ್ಲ ನೀವೇ ಸರಿ, ನನಗೊಂದೇ ಒಂದು ಸಮಾಧಾನ ಏನು ಅಂದರೆ, ದೇವರಿಗೆ ಗುರುಗಳಿಗೆಲ್ಲ ಕೈ ಮುಗಿಬೇಕಿದ್ರೆ ಮೊದಲು ಅವರಿಗೆ ನಾನೇ ಕಾಣಿಸ್ತೇನಲ್ಲ, ನನಗಷ್ಟು ಸಾಕು ಅಂತ ಕಿರಿಬೆರಳು ಹೇಳುತ್ತಂತೆ. ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತಂದರೆ, ಒಂದು ಸಾಮಾಜಿಕ ವ್ಯವಸ್ಥೆಗೆ ಬಂದಾಗ ಇಲ್ಲಿ ದಪ್ಪ ಇದ್ದವ್ರು ಇರ್ತಾರೆ, ತೋರಿಸೋರು ಇರ್ತಾರೆ, ಎತ್ತರದವ್ರು ಇರ್ತಾರೆ, ಬಂಗಾರದವ್ರು ಇರ್ತಾರೆ, ನಾವು ಇರ್ತೇವೆ ಸಣ್ಣವರು, ಚಿಂತಿಲ್ಲ. ದೇವರು ಅವರವ್ರಿಗೆ ಏನೇನು ಕೊಟ್ಟಿದ್ದಾರೋ ಅದಿರಲಿ, ದೇವರು ನಮಗೆ ಕೊಟ್ಟದ್ರಲ್ಲಿ ತೃಪ್ತಿ ಇರಲಿ, ಅದರಿಂದ ಏನು ಮಾಡಬಹುದು ಅದನ್ನು ಮಾಡುವ. ಯಾಕೆ ಅಂದರೆ, ಒಂದು ವೇಳೆ ಕಿರಿಬೆರಳು ಕರ್ಕೊಂಡ್ರು ಅವನು ಅಂಗವೈಕಲ್ಯವೇ ಅವನಿಗೆ. ಅಲ್ಲ, ಒಂದು ತುತ್ತು ಊಟ ಮಾಡಬೇಕಿದ್ರೆ 5 ಬೆರಳುಗಳು ಪ್ರೀತಿಯಿಂದ ಜೊತೆಯಾದಾಗ ಮಾತ್ರ ಒಂದು ತುತ್ತು ಊಟ ಮಾಡಬಹುದು. ಸಂಕಷ್ಟ ಬಂದಾಗ ಎದುರಿಸಿದಕ್ಕೆ 5 ಬೆರಳು ಗಟ್ಟಿಯಾಗಿ ಒಟ್ಟಾದರೆ ಮಾತ್ರ ಅದು ಮುಷ್ಟಿ ಆಗಬಲ್ಲದಲ್ಲ. ಅಂದಮೇಲೆ ನಮ್ಮಲ್ಲಿ ತರತಮ ಯಾಕೆ? ಹಾಗಾಗಿ ನಾನು ವಿದ್ಯಾರ್ಥಿಗಳಿಗೂ ಹೇಳ್ತೇನೆ, ಯಾವತ್ತೂ ಇಲ್ಲಿ ನೀನು ಮಾತಾಡ್ತಾ ಇದ್ದೇವೆ, ಮಕ್ಕಳೆಲ್ಲ ಕೇಳಿಸ್ಕೊಳ್ಳಿ ಅಂದರೆ ನಾವು ಬುದ್ಧಿವಂತರು ಅಂತ ತಾತ್ಪರ್ಯ ಅಲ್ಲ. ನಮಗಿಂತ ಬುದ್ಧಿವಂತ ಮಕ್ಕಳು ಸಮಾಜದಲ್ಲಿ ಕೆಳಗಿದ್ದೀರಿ ಮುಂಭಾಗದಲ್ಲಿ. ಆದರೆ ನಮ್ಮ ಬದುಕಿನ ಕಥೆಯನ್ನು ಹೇಳಿಕೊಳ್ಳುವುದು ಯಾಕೆ ಅಂತಂದರೆ, ಒಬ್ಬ ತಂದೆ ಎಷ್ಟು ಶ್ರಮ ವಹಿಸ್ತಾನೆ ಅನ್ನುವ ಕಾರಣಕ್ಕೆ. ಇನ್ನು ಪೋಷಕರಿದ್ದೀರಿ ಅನ್ನುವ ಕಾರಣಕ್ಕೆ ನಾನು ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅನೇಕರಿಗೆ ಇದು ಇಷ್ಟ ಆಗಲಿಕ್ಕಿಲ್ಲ. ಬಹುಶಃ ಈ ಊರಿನಲ್ಲಿ ರಾಷ್ಟ್ರೀಯ ಸೇವಾ ಸಂಸ್ಥೆಗಳು ಅಂತ ಗುರುತಿಸಿಕೊಂಡ ದೊಡ್ಡ ದೊಡ್ಡ ಸಂಸ್ಥೆಗಳು ಕಾರ್ಯಕ್ರಮ ಮಾಡಿದ ಮೇಲೆ 2 ಬೋರ್ಡ್ ಹಾಕಿರ್ತಾರೆ. ಒಂದು ಸಸ್ಯಾಹಾರಿ, ಇನ್ನೊಂದು ಮಾಂಸಾಹಾರ ರಹಿತ ಮದ್ಯಪಾನದ ವ್ಯವಸ್ಥೆ. 2 ಬೋರ್ಡ್ ಇರ್ತದೆ. ಊಟಕ್ಕೆ ಹೋಗುತ್ತಾರೆ. ಹಾಗಂತ ವಿದ್ಯಾರ್ಥಿಗಳ ಜೊತೆ ಮಾತಾಡಿದ್ರೆ ಧಾರ್ಮಿಕ ಸಭೆಗೆ ಬಂದು ಹೇಳ್ತಾರೆ, ಮನುಷ್ಯ ಮದ್ಯಪಾನ ಮಾಡಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಕಾನೂನು ಅದನ್ನೇ ಸಾರುತ್ತದೆ.
ಇಷ್ಟೆಲ್ಲ ಮಾಡಿದ ಮೇಲೆ ನಾವು ಮಾಡೋದು ಅದನ್ನೇ ಆದರೆ ಇವರಿಗೆಲ್ಲಿ ಉಳಿದು ಹೇಳುವುದಕ್ಕೆ? ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳ್ತೇನೆ ಅಂದರೆ, ದಯವಿಟ್ಟು ಯಾವುದೇ ಪೋಷಕರಿಗೆ ಯಾವುದಾದರೂ ಈ ಮದ್ಯಪಾನದಂತಹ ದುರ್ವ್ಯಸನಗಳಿದ್ದರೆ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ. ಅದು ಯಾಕೆ ದುಡ್ಡು ಹಾಳು ಮಾಡುತ್ತದೆ, ಆರೋಗ್ಯವನ್ನು ಕೆಡಿಸ್ತದೆ. ಹಾಗಿದ್ರೆ ಬಿಟ್ಟರೆ ಪ್ರಯೋಜನ ಏನು ಅಂತ ಕೇಳಿದರೆ, ಒಂದು ಸಾಮಾನ್ಯ ವರ್ಗದವರಿಗೆ ನಾನು ನನ್ನ ಅಪ್ಪನ ಕಥೆಯನ್ನು ತುಂಬ ಕಡೆ ಹೇಳ್ಕೊಂಡು ಬಂದಿದ್ದೆ. ಅದರಲ್ಲೂ ನಾನು ಒಂದು ಶನಿ ಪೂಜೆಯಲ್ಲಿ ಉಡುಪಿಯ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಮಾತಾಡಬೇಕಿದ್ರೆ ನಮ್ಮ ಅಪ್ಪ ನಮ್ಮ ಅಜ್ಜನ ಕಥೆ ಹೇಳಿದ್ದೆ. ಒಬ್ಬ ಮೂರ್ಖ ಬಂದು ಹೇಳಿದ್ನಂತೆ ಆಮೇಲೆ ಯಾರ ಹತ್ರನೂ, ಅವರು ಶನಿ ಕಥೆ ಹೇಳಲಿಕ್ಕಿದ್ರೆ ಅಪ್ಪನ ಕಥೆ ಹೇಳ್ತಾರೆ, ಅಜ್ಜನ ಕಥೆ ಹೇಳ್ತಾರೆ ಅಂತ. ಆದರೆ ನನಗೆ ಅಭಿಮಾನ ಇದೆ ಏನು ಗೊತ್ತಾ, 4 ಮಂದಿಯ ಮುಂದೆ ಹೇಳಬಹುದಾದಂತಹ ಜೀವನವನ್ನು ನಮ್ಮ ಅಪ್ಪ ನಮ್ಮ ಅಜ್ಜ ಬದುಕಿ ತೋರಿಸಿದ್ದಾರೆ ಅನ್ನೋ ಆತ್ಮಾಭಿಮಾನ ಉಂಟು ನನಗೆ. ಅವನ ದಾರಿದ್ರ್ಯಕ್ಕೆ ನಾನೇನು ಮಾಡಬೇಕು ಹೇಳಿ? ಅವನಿಗೆ ಆ ಯೋಗ್ಯತೆ ಇಲ್ಲ. ಆದ್ದರಿಂದ ಮಕ್ಕಳು ಯಾವತ್ತೂ ಕೂಡ ನಮ್ಮ ಅಪ್ಪ ಅಮ್ಮನ ಒಳ್ಳೆಯ ವಿಚಾರಗಳ ಬಗ್ಗೆ ಸಮಾಜದಲ್ಲಿ ಹೇಳುವುದಕ್ಕೆ ಅಭಿಮಾನ ಇರಬೇಕು ನಮಗೆ. ವಿಷಯ ಏನು ಅಂತಂದರೆ, ನಮ್ಮಪ್ಪನಿಗೆ ಬೇರೆ ಯಾವುದು ದುರ್ವ್ಯಸನ ಇರಲಿಲ್ಲ, ಅವ್ರಿಗೆ ಬೀಡಿ ಸೇದೋ ಅಭ್ಯಾಸ ಇತ್ತು. ದಿನ ಬೀಡಿ ತರಬೇಕು, ಮನೆಯಲ್ಲಿ ಊಟಕ್ಕೆ ಅಕ್ಕಿ ತರಬೇಕಿದ್ರೆ ಮೊದಲು ಬೀಡಿ ಬರೀಬೇಕು. ನಾವು ಸೈಕಲ್ ಕಲ್ತ ಮೇಲೆ ನಮ್ಮಪ್ಪ ಅಂಗಡಿಗೆ ಹೋಗ್ತಿರ್ಲಿಲ್ಲ. ನಮ್ಮ ತಮ್ಮ ಸಾಮಾನು ಪಟ್ಟಿ ಬರೆಯೋನು ಮೊದಲು ಬೀಡಿ ಅಂತ ಬರೀತಾನೆ, ಆಮೇಲೆ ಏನು ಅಂತ ಅಪ್ಪನ ಹತ್ರ ಕೇಳ್ತಿದ್ದಾವ. ಅಪ್ಪ ಬೀಡಿ ಸೇದ್ತಾ ಇರೋದು ನೋಡಿದಾಗ, ಅದರಲ್ಲೂ ಆ ಮೂಗಲೆಲ್ಲ ಹೊಗೆ ಬರೋದು ನೋಡುವಾಗ ನಮಗನ್ನಿಸ್ತು, ಬೀಡಿ ಸೇದಿ ಮೂಗಲ್ಲಿ ಹೊಗೆ ಬಿಟ್ಟರೆ ಬಹಳ ದೊಡ್ಡ ಬುದ್ಧಿವಂತ, ದೊಡ್ಡ ಜನ ಆಗುತ್ತಾನೆ ಅಂತ. ನಮಗೂ ಆಸಕ್ತಿ ಅನ್ನಿಸ್ತು. ಅಪ್ಪ ಸೇದಿ ಬಿಸಾಡಿದ ಬೀಡಿಯ ತುಂಡನ್ನು ಸೇದುವುದಕ್ಕೆ ನಾನು ಆರಂಭ ಮಾಡಿದೆ. ಮೂಗಲ್ ಹೋಗಿ ಬಿಡುವ ಪ್ರಯತ್ನ ಮಾಡಿ ಮಾಡಿ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಬಿಟ್ಟರೆ ಮೂಗಲ್ ಹೊಗೆ ಬರ್ತಿರ್ಲಿಲ್ಲ. ಕಡೆಗೆ ನನ್ನ ತಮ್ಮ ಯೋಚನೆ ಮಾಡ್ದ, ನನ್ನ ಅಣ್ಣನಿಗಿಂತ ನಾನೇ ಬುದ್ಧಿವಂತ ಅಂತ ಅವನು ಸೀದಿ ಮೂಗಲ್ಲಿ ಹೊಗೆ ಬಿಡೋದು ಪ್ರಾಕ್ಟೀಸ್ ಮಾಡಲಿ ಶುರು ಮಾಡ್ದ. ಆಮೇಲೆ ತುಂಡು ಬೀಡಿ ನಮ್ಗೆ ಸಾಕಾಗ್ತಿರ್ಲಿಲ್ಲ, ಕಡೆಗೆ ತುಂಡು ಬೀಡಿ ನನಗಾಯಿತು, ಅವನು ಪೇಪರಲ್ಲಿ ಬೀಡಿ ಕಟ್ಟುವುದಕ್ಕೆ ಆರಂಭ ಮಾಡಿದ. ಆಮೇಲೆ ನಮ್ಮ ಅಕ್ಕಪಕ್ಕದಲ್ಲಿದ್ದವರಲ್ಲಿಂದ ಬೀಡಿ ಕದಿಯುವುದು ಶುರುವಾಯಿತು. ಹೀಗೆಲ್ಲ ಅದು ಅಮ್ಮನಿಗೆ ಗೊತ್ತಾಯಿತು. ಅಮ್ಮ ಹೇಳಿದರು, ತಪ್ಪು ಮಾಡ್ತಾ ಇದ್ದಿ, ಮಾಡಬೇಡ. ಅಮ್ಮ ಮಾಡಬೇಡ ಅಂದರೆ ನಾವು ಕೇಳಲಿಕ್ಕೆ ತಯಾರಿದ್ದೇವ. ಅಮ್ಮನ ಕಣ್ಣು ತಪ್ಪಿಸಿ ಸೇರ್ತಾ ಇದ್ದದ್ದು ಮತ್ತು ಅಮ್ಮನಿಗೆ ಗೊತ್ತಾಯಿತು. ಆದರೆ ಅಮ್ಮ ನಮ್ಗೆ ಹೊಡೀಲಿಲ್ಲ. ಒಂದು ದಿವಸ ಹೀಗೆ ಮಳೆಗಾಲದ ಮಧ್ಯೆ ಜೋರು ಬಿಸಿಲಿತ್ತು. ಅಮ್ಮ ಕೇಳಿದ್ರು, ಮಗ ಬೀಡಿ ಬೇಕಾ ಅಂತ. ಎಷ್ಟು ಖುಷಿ ಆಗಬೇಡ, ಮಗ ಬಯಸಿದ್ದನ್ನೇ ಅಮ್ಮನೇ ಕೊಡುವುದಾದರೆ. ಎಲ್ಲುಂಟು ಒಂದೆ, ಒಗೋಲು ಬಿದ್ದಿದೆ ಅಂತ ಅಂಗಳಕ್ಕೆ ತೋರಿಸಿದ್ರು. ಹೋಗಿ ಬೀಡಿ ಹೆಕ್ಕೊಂಡು ಹತ್ರ ಹೋಗಿ ನೋಡ್ತೇನೆ, ಮಾಮೂಲಿ ಬೀಡಿಗಿಂತ ದೊಡ್ಡ ಬೀಡಿ, ನಮ್ಮ ಅಪ್ಪ ಸೇದುವ ಬೀಡಿಗಿಂತ ದೊಡ್ಡ ಬೀಡಿ ಕೊಟ್ಟ ಅಮ್ಮ. ನನಗೆ ನಿಜವಾಗಿ ದೇವರು ಹೌದು ಅಂತ ನನಗನ್ನಿಸಿದ್ದು ಆವತ್ತು. ಹೋಗಿ ಹೆಕ್ಕೊಂಡು ಬಂದು ಅಡುಗೆ ಮನೆಗೆ ಓಡಿದೆ ಹಚ್ಚುವ ಅಂತ. ಅಮ್ಮ ಹೇಳಿದ್ರು, ಮಗ ಅಲ್ಲಿ ಬೆಂಕಿ, ಜಾಗ್ರತೆ, ನಾನೇ ಹಚ್ಚಿ ಕೊಡ್ತೇನೆ. ಇದಕ್ಕಿಂತ ದೊಡ್ಡ ಸುಖ ಯಾವುದುಂಟು ಹೇಳಿ? ಅಮ್ಮ ಬೀಡಿ ಹಚ್ಕೊಂಡು ಬಂದರು, ಜಗಲಿಯ ಪಕ್ಕದಲ್ಲಿ ಕೂರಿಸು, ತೆಕೊಮ್ಮಗ ಸೇದು ಅಂತ ಬಾಯಿಗಿಟ್ರು. ಬಹಳ ಖುಷಿಯಲ್ಲಿ ಹೊಗೆ ಜೋರು ಹೋಗಬೇಕು ಅಂತ ಉಸಿರುಗಟ್ಟಿ 2 ಬಾರಿ ಎಳೆದಿದ್ದೇನೆ. ಕಣ್ಣು ಮೇಲೆ ಕೈಕಾಲು ನೆಟ್ಟಗಾಗಿ ಬಿದ್ದೆ ಮತಿ ತಪ್ಪಿ. ಕಾರಣ ಏನು ಅಂತಂದರೆ, ಆ ಬೀಡಿಯ ಒಳಗಿದ್ದದ್ದು ನಾವಿಲ್ಲಿ ಹೇಳುವ ಜೀರಿಗೆ ಮೆಣಸುಂಟಲ್ಲ, ಅದನ್ನು ಒಣಗಿಸಿ ಪುಡಿ ಮಾಡಿ ಅದರ ಬೀಡಿ ಕಟ್ಟಿ ಅಮ್ಮ ಅಂಗಳಕ್ಕೆ ಬಿಸಾಡಿದ್ದು, ಮಗನ ಬೀಡಿಯ ಹುಚ್ಚು ಬಿಡಿಸಬೇಕು ಅಂತ. ಇದನ್ನು ಅಪ್ಪನಿಗೆ ಗೊತ್ತಾಯಿತು. ಅಪ್ಪ ಒಂದು ದಿವಸ ಬೆಳ್ತಂಗಡಿಗೆ ಹೋದಾಗ ಒಂದು ಧಾರ್ಮಿಕ ಜನಜಾಗೃತಿ ಸಭೆ ನಡೀತಿತ್ತು. ಅಲ್ಲಿ ಧರ್ಮಸ್ಥಳದ ಹೆಗ್ಗಡೆಯವರು ಹೇಳ್ತಿದ್ದರಂತೆ, ನಿಮಗೆ ದುಶ್ಚಟಗಳಿದ್ದರೆ ಅದಕ್ಕೆ ದುಡ್ಡನ್ನು ವಿನಿಯೋಗ ಮಾಡಬೇಡಿ, ದಯವಿಟ್ಟು ಅದನ್ನು ಜೋಪಾನವಾಗಿಟ್ಟುಕೊಳ್ಳಿ, ನಾಳೆ ಯಾವುದು ಅಗತ್ಯಕ್ಕೆ ಬೀಳ್ತದೆ ಅಂತ. ಕೇಳಿದ ನಮ್ಮಪ್ಪ ಮನೆಗೆ ಬಂದು ಹೇಳ್ತಾರೆ, ನಾನು ಬೀಡಿ ಸೇದುವುದಿಲ್ಲ. ಅವ ಬೀಡಿಗೆ 10 ರೂಪಾಯಿ ಇತ್ತು. ಅವ್ರು ಅಪ್ಪ ದಿನ 10 ರೂಪಾಯಿ ತೆಗೆದಿಡೋರು, ಯಾಕೆಂದರೆ ಬೀಡಿಗೆ ಕೊಡ್ತಾ ಇದ್ದು ದುಡ್ಡು ಅನ್ನೋ ಕಾರಣಕ್ಕೆ. ಆವಾಗ ಯಾರೋ ಮಾತಾಡಿದ್ರಲ್ಲ, ನೀವು ಖರ್ಚು ಹೇಗೆ ಮಾಡಬೇಕು ಅಂತಂದರೆ ಉಳಿತಾಯದ್ದನ್ನು ತೆಗೆದಿಟ್ಟು ಉಳಿದನ್ನು ಖರ್ಚು ಮಾಡಿ ಅಂತ. ಈ ಖರ್ಚು ಮಾಡುತ್ತಿದ್ದ ಬೇಡದಕ್ಕೆ ಖರ್ಚು ಮಾಡುತ್ತೆ 10 ರೂಪಾಯಿ ತೆಗೆದಿಟ್ಟು ಅಪ್ಪ ಉಳಿದ ಜೀವನವನ್ನು ನಮ್ಗೆ ಕೊಟ್ಟರು. ಆದರೆ ನಾನು ಇವತ್ತೂ ಹೇಳ್ತೇನೆ, ನನ್ನ 10ನೇ ಕ್ಲಾಸಿನ ಪರೀಕ್ಷೆಗೆ ನೆಲ್ಲಿಕಾರರಿಂದ ಕಾರ್ಕಳಕ್ಕೆ ಹೋಗಿ ನಾನು 10ನೇ ಪಾಸ್ ಪರೀಕ್ಷೆ ಬರೆದದ್ದು ನಮ್ಮಪ್ಪ ಬೀಡಿ ಸೇದದೆ ತೆಗೆದಿಟ್ಟ ದುಡ್ಡಿನಲ್ಲಿ ಅಂತ ನನಗೆ ಸಂತೋಷ ಉಂಟು ಇವತ್ತಿಗೆ. ಮಾತ್ರ ಅಲ್ಲ, ದಿನಕ್ಕೆ 30 ರೂಪಾಯಿ ಕೊಡ್ತಾ ಇದ್ರು ಅಪ್ಪ. ಅದರಲ್ಲೂ ಏನೋ ಮಾಡಿ ಮತ್ತೆ 5 ರೂಪಾಯಿ 10 ರೂಪಾಯಿ ಉಳಿಸಿ 120 ರೂಪಾಯಿ ಆಗಿತ್ತು. ಪರೀಕ್ಷೆ ಮುಗಿಸಿ 4 ತಿಂಗಳಾಗಿರ್ಬೋದು. ಅಪ್ಪ ಕೇಳಿದ್ರು, ದುಡ್ಡು ಉಂಟಾ ಅಂತ. ಆ 120 ರೂಪಾಯಿ ನನ್ನ ಅಪ್ಪನಿಗೆ ಕೊಟ್ಟಿದ್ದೇನೆ. ಇದನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತೇನೆ ಅಂತಂದರೆ, ಬೀಡಿ ಸೇದುವ 10 ರೂಪಾಯಿ ತೆಗೆದಿಟ್ಟ ಅಪ್ಪನಿಗೆ ಮಗ ತೆಗೆದಿಟ್ಟ 100 ರೂಪಾಯಿ ಕೇಳಬೇಕಾದ ಪರಿಸ್ಥಿತಿ ಉಂಟು ಅಂತ ಆದರೆ ನನ್ನ ಅಪ್ಪನ ಬದುಕಿನ ದಿನಗಳು ಎಷ್ಟು ಕಷ್ಟ ಇರಬಹುದು ಅನ್ನುವುದನ್ನು ನಾನು ಇವತ್ತು ಯೋಚನೆ ಮಾಡಬೇಕು. ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರುವುದೇನು ಅಂದರೆ, ಮಗ ನಿನಗೆ ಊಟ ಮಾಡು, ನೀನು ಕ್ಯಾಂಟೀನಿಗೆ ಹೋಗು, ತೆಕೋ ಐಸ್ ಕ್ರೀಮ್ ತಿನ್ನು ಅಂತ ನಿಮ್ಮ ಅಪ್ಪ ನಿಮಗೆ ದುಡ್ಡು ಕೊಟ್ಟಿರ್ಬೋದು. ಆದರೆ ನಿಮಗೆ ಪಿಜ್ಜಾ ಬರ್ಗರ್ ತಿನ್ನಲಿಕ್ಕೆ ದುಡ್ಡು ಕೊಟ್ಟ ನಿಮ್ಮಪ್ಪ ಮನೆ ಮೂಲೆಯಲ್ಲಿ ಕೂತ್ಕೊಂಡು ಗಂಜಿಯ ತಿಳಿ ಕುಡಿತಿರ್ತಾನೆ ಅನ್ನೋದು ಮಕ್ಕಳಿಗೆ ಅರ್ಥ ಆಗಬೇಕಷ್ಟೇ. ಆದ್ದರಿಂದ ನಾವು ನಮ್ಮನ್ನು ನಿಯಂತ್ರಿಸಿಕೊಳ್ಳಬೇಕಾದ್ದು, ನಮ್ಮ ದುಂದು ವೆಚ್ಚವನ್ನು ಬದಿಗಿಡಬೇಕಾದ್ದು, ನಮ್ಮ ಬದುಕನ್ನು ಎಚ್ಚರದಿಂದ ಕಟ್ಟಿಕೊಳ್ಳಬೇಕಾದ್ದು ನಮ್ಮ ಅಪ್ಪನಿಗೆ ನಾವು ಕೊಡುವ ದೊಡ್ಡ ಕೃತಜ್ಞತೆ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕಾಗಿ ಮಕ್ಕಳೇ, 5 ವರ್ಷಗಳ ಕಾಲ ಕೊಡಂಕೂರಿನ ವಿದ್ಯಾಪೀಠದಲ್ಲಿ ಓದಬೇಕಿದ್ರೆ ಅನೇಕ ಬಾರಿ ಅನಂತಣ್ಣನ ಬೈಗುಳ ತಿಂದವರು ನಾವು. ಕಾರಣ ಹೊರ ಪ್ರಪಂಚದ ಸಂಪರ್ಕ ಕಷ್ಟ ಇತ್ತು.
ಅಪ್ಪಿತಪ್ಪಿ ಮಾತನಾಡಿದ್ರೆ ಅವರ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತಹ ದೋಷ ನಮಗಿತ್ತು, ಆದ್ದರಿಂದ ಬೈತಿದ್ರು. ಆದರೆ ಆವತ್ತು ನಾವು ಕಟ್ಟಿಕೊಂಡ ಆ ಬದುಕಿನ ಕಷ್ಟದ ದಿನಗಳೇ ಇವತ್ತು ನಮ್ಮನ್ನು ಈ ಜಾಗದಲ್ಲಿ ತಂದು ನಿಲ್ಲಿಸ್ತಾರೆ. ನಾನು ಯಾವತ್ತೂ ಹೇಳ್ತಿರ್ತೇನೆ, ನಿಮ್ಮ ಗಮನಿಸ್ತಿರೋ ಇಲ್ಲೋ ಗೊತ್ತಿಲ್ಲ, ನಮ್ಮನ್ನು ವೇದಿಕೆಯಲ್ಲಿ ಕೂರಿಸಿ ನಮ್ಮ ಬಂದೆ ಯಾರಾದರೂ 4 ಮಾತಾಡಿದ್ರೆ, ನಮ್ಮನ್ನು ಯಾರಾದರೂ ಮೆಚ್ಚಿದರೆ, ಅಥವಾ ಯಾವುದೇ ಮಾನ ಸಮ್ಮಾನಗಳು ನಡೆದಾಗ ನನ್ನ ಬಾಯಿಯಲ್ಲಿ ಭಗವತಿ ಭಗವತಿ ಅಂತ ಹೇಳ್ತಾ ಇರ್ತೇನೆ ನಾನು. ಯಾಕೆ ಅಂದರೆ ಆ ಬಾಲ್ಯದ ದಿನದಲ್ಲಿ ಮನೆ ಬಿಟ್ಟು ಹೊರಟು ನಿಂತಾಗಲೂ ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಅಜ್ಜ ನಮಗೆ ಶ್ರೀದೇವಿ ನಿನ್ನನ್ನು ಕಾಪಾಡುತ್ತಾಳೆ ಅಂತ ಆಶೀರ್ವಾದ ಮಾಡಿ ಕಳಿಸಿಕೊಟ್ರು. ಹಾಗಾಗಿ ಇವತ್ತು ನಮಗೆ ಸಿಗ್ತಾ ಇರುವಂತಹ ಮಾನ ಸಮ್ಮಾನಗಳು, ಸಜ್ಜನರ ಒಡನಾಟ, ಇದೆಲ್ಲ ದೇವರು ಕೊಟ್ಟ ಭಿಕ್ಷೆ ಅನ್ನುವ ಕಾರಣಕ್ಕೆ ನಮಗೆ ಸನ್ಮಾನ ನಡೆದಾಗಲೆಲ್ಲ ಕಣ್ಣು ಮುಚ್ಚಿ ನಾವು ದೇವರ ಹೆಸರನ್ನು ಹೇಳುತ್ತೇವೆ. ಕೊಟ್ಟ ಮಾನ ಸಮ್ಮಾನದ ವಸ್ತುಗಳನ್ನು ನಾನು ತಕ್ಕೊಂಡೋಗಿ ನನ್ನ ಮನೆಯಲ್ಲಿ ದೇವರ ಕೊನೆಗೆ ಇಡುತ್ತೇನೆ. ನೆನಪಿರಲಿ, ನಮಗೆ ಸನ್ಮಾನದಲ್ಲಿ ಕೊಟ್ಟ ಹಣ್ಣು ನಾನು ತಿನ್ನುವುದಿಲ್ಲ, ಅದಕ್ಕಿಂತ ಮೊದಲು ತೆಕ್ಕೊಂಡೋಗಿ ನನ್ನ ಮನೆಯಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಮತ್ತೆ ಬಾಕಿಯವರಿಗೆ ಹಂಚುತ್ತೇನೆ. ನಿನ್ನೆ ಧರ್ಮಸ್ಥಳದಲ್ಲಿ ಸಿಕ್ಕಿದ್ದನ್ನು ಇವತ್ತು ಬೆಳಿಗ್ಗೆ ಕುಟುಂಬದ ದೇವರಿಗೆ ಇಟ್ಟು ಬಂದಿದ್ದೇನೆ. ಅದರ ಅರ್ಥ ಏನು ಅಂತಂದರೆ, ಜೀವನದಲ್ಲಿ ನಮಗೆ ಸ್ಥಾನಮಾನಗಳು ಸಿಕ್ಕಿದರೆ, ಗೌರವ ಸಿಕ್ಕಿದರೆ, 4 ಜನ ನಮ್ಮನ್ನು ಒಳ್ಳೆಯವರು ಅಂತ ಮೆಚ್ಚಿ ಮಾತನಾಡಿದರೆ ಅದಕ್ಕೆ ಕಾರಣ ನಾವಲ್ಲ, ನಮಗೆ ಸಂಸ್ಕಾರ ಕೊಟ್ಟ ಅಪ್ಪ ಅಮ್ಮ ಮತ್ತು ವಿದ್ಯೆ ಕಲಿಸಿದ ಗುರುಗಳು. ಸಮಾಜದಲ್ಲಿ ನಮ್ಮನ್ನು ಯಾರಾದರೂ ನೀನು ತಪ್ಪು ಮಾಡಿದ್ದಿ ಅಂತ ಬೆರಳು ಮಾಡಿದರೆ ಅದಕ್ಕೆ ಅಪ್ಪ ಅಮ್ಮ ಗುರುಗಳು ಹೊಣೆಯಲ್ಲ, ಅದಕ್ಕೆ ನಾನು ಹೊಣೆ, ನಾನು ತಪ್ಪು ಮಾಡಿದ್ದೇನೆ ಅಂತ ನಮ್ಮನ್ನು ನಾವು ತಿದ್ದಿಕೊಳ್ಳಬೇಕೇ ಹೊರತು ತಪ್ಪು ಮಾಡಿದಾಗ ಅಪ್ಪ ಅಮ್ಮನನ್ನು ಬೈಯುವುದಲ್ಲ ಜೀವನದಲ್ಲಿ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದಿಷ್ಟೇ, ಇಲ್ಲಿನೊಂದು ವಿಶೇಷತೆ ಬಹುಶಃ ಗೊತ್ತಿರಲಿ, ಅನೇಕರಿಗೆ ಗೊತ್ತಿದೆ, ಕುಂದಾಪುರದಿಂದ ಬಂದವರಿಗೆ ಗೊತ್ತುಂಟ ಇಲ್ಲವೋ ಗೊತ್ತಿಲ್ಲ. 1ನೇ ಕ್ಲಾಸ್ ಓದುವ ಮಗುವಿನಿಂದ ಹಿಡಿದು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವಲ್ಲಿನ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾರೆ ಇಲ್ಲಿ. ಕಾರಣ ಏನು ಅಂತಂದರೆ, ಆ ಮಗುವಿಗೊಂದು ಭರವಸೆ ಹುಟ್ಟಬೇಕು, ನಾನು ಹೋದರೆ ಸಂಘ ನನ್ನನ್ನು ಪ್ರೀತಿಸ್ತದೆ ಅಂತ. ಆ ಮಗು ಬೆಳೆದು ದೊಡ್ಡವನಾದಾಗ ಸಂಘವನ್ನು ಪ್ರೀತಿಸ್ತದೆ. ಇಂಥದ್ದೊಂದು ವಿಶಿಷ್ಟ ಕಲ್ಪನೆಯೊಂದಿಗೆ ಈ ಸಂಘವನ್ನು ಕಟ್ತಾ ಬಂದಿದ್ದಾರೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೊಡುವ ಪ್ರೋತ್ಸಾಹಧನ ಅಥವಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡುವಾಗ ಕಾರ್ಯಕ್ರಮ ಆಯೋಜಿಸುವುದಕ್ಕೆ ಮಾಡಿದ ದುಡ್ಡಿನ ಖರ್ಚು ಏನಿದೆ, ಅದನ್ನು ಯಾರೋ ಒಳ್ಳೆ ಮನಸ್ಸುಳ್ಳಂಥವರು ಅವರು ದುಡಿದ ಶ್ರಮದ ಸಂಪತ್ತನ್ನು ಇವತ್ತಿನ ಕಾರ್ಯಕ್ರಮಕ್ಕಾಗಿ ವಿನಿಯೋಗ ಮಾಡಿದ್ದಾರೆ. ಒಂದು ಯೋಚನೆ ಮಾಡಿ ಮಕ್ಕಳೇ, ಪೋಷಕರು ಮಕ್ಕಳಿಗೆ ನಾನು ಹೇಳುವುದು, ಇವತ್ತು ಇಷ್ಟೊತ್ತು ವೇದಿಕೆ ನಡೆಯಿತು, ಮಧ್ಯಾಹ್ನ ಊಟ ಮಾಡಿದ್ದೇವೆ, ಸೌಂಡ್ ಸಿಸ್ಟಮಿಂದ ಧರ್ಮಕ್ಕೆ ಕೊಟ್ಟಿದ್ದಾರೆ ಅಂತಂದ್ರಲ್ಲ, ಕೊಟ್ಟವರಿಗೆ ನೀವು ಯಾರು ಅಂತ ಗೊತ್ತುಂಟ? ನೀವು ಯಾರಾದರೂ ಕುಟುಂಬದವರ, ನೀವೇನು ಬಂಧುಗಳ? ಯಾರೂ ಅಲ್ಲ. ಕೊಟ್ಟದ್ದು ಯಾಕೆ? ನಿಟ್ಟೆಯ ವಿಶ್ವಕರ್ಮ ಸಂಘ ಒಂದು ಒಳ್ಳೆಯ ಕೆಲಸ ಮಾಡುತ್ತದೆ, ಆ ಸಮುದಾಯದಿಂದ ಆ ಒಳ್ಳೆಯ ಮಕ್ಕಳು ಸಮಾಜಕ್ಕೆ ಬಂದರೆ ಅದು ದೇಶಕ್ಕೊಂದು ಕೊಡುಗೆ ಆಗ್ತದೆ ಅನ್ನುವ ಕನಸಿನಿಂದ ಅವರ ಸಾಮರ್ಥ್ಯಾನುಸಾರ ಅವರೆಲ್ಲ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದು, ಸಮಾಜ ನಮ್ಮನ್ನು ಪ್ರೀತಿಸ್ತದೆ. ನಾನು ಮೊನ್ನೆ ಧರ್ಮಸ್ಥಳ ಹೆಗ್ಗಡೆಯವರ ಹತ್ರ ಮಾತಾಡಬೇಕಿದ್ರೆ ಅವರೊಂದು ದಿವಸ ಸಾಯಂಕಾಲ ಹೇಳ್ತಾರೆ, ಸುದೀರ್ಘವಾದ ಬದುಕು ಬಂತು, ಜನ ಕೊಟ್ಟ ಪ್ರೀತಿಯನ್ನು ನಾನು ಒಮ್ಮೆ ಯೋಚನೆ ಮಾಡಿದ್ರೆ ನನಗೆ ಬಹಳಷ್ಟು ಬಾರಿ ಅನ್ನಿಸ್ತದೆ, ಇವತ್ತಿನವರೆಗೆ ಕಾರ್ಯಕ್ರಮ ಅಂತ ಜನಪ್ರೀತಿಯನ್ನು ಮರೆತನೋ, ಅಥವಾ ಜನ ಇವತ್ತು ನನ್ನ ಪ್ರೀತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ನಾನು ಎದುರು ಬರ್ತಾ ಇದ್ದಾರೋ ಅಂತ ನನಗೆ ಗೊತ್ತಾಗೋದಿಲ್ಲ. ಜೀವನ ಬಹಳ ದೊಡ್ಡದು, ಜನ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಅಂತ ಅವರು ಭಾವುಕರಾದರು, ಅದು ದೊಡ್ಡ ಜೀವನದ ಅನುಭವ. ಆದರೆ ಇವತ್ತು ನಮಗನ್ನಿಸ್ತದೆ, ಎಲ್ಲೋ ಹಾದಿ ಬೀದಿಗೆ ಅಲ್ಲಿ ಹೋದಾಗ ಬಂದು ಜನ ಮಾತನಾಡ್ತಾರೆ. ಎಲ್ಲೋ 4 ಜನ ಬಂದು, ಸರ್ ನನ್ನ ಕಾಲೇಜಿಗೆ ಬಂದಾಗ ನೀವು ಹೀಗೆ ಹೇಳಿದ್ರಿ, ಆ ಕಾರಣಕ್ಕೋಸ್ಕರ ನಾನಿವತ್ತು ಫ್ರೀ ಟೈಮಲ್ಲಿ ಕೆಲಸ ಮಾಡಿಕೊಂಡು ನನ್ನ ಸ್ಕೂಲ್ ಫೀಸ್ ಕಟ್ತೇನೆ ಅಂತ ಒಬ್ಬ ಹುಡುಗ ಹೇಳಿದಾಗ ಬೆನ್ನು ತಟ್ಟಿ ಅವನಿಗೊಂದು 500 ರೂಪಾಯಿ ಕೊಟ್ಟು ಬರುವ ಅಂತ ನಮ್ಗೆ ಅನ್ನಿಸ್ತದೆ. ಅಲ್ಲೇ ಎಲ್ಲೋ ಪರಿಚಯವೇ ಇಲ್ಲದ ಜಾಗಕ್ಕೆ ಹೋದಾಗಲೆಲ್ಲ ಬಂದು ಮಾತಾಡೋದು. ಬಹುಶಃ ನಾನು ಈ ವೇದಿಕೆಯಿಂದ ಮತ್ತೆ ನೆನಪು ಮಾಡಿಕೊಳ್ಳಬೇಕು, ಯಾರೋ ಒಬ್ಬ ಮಾಡಿದ ತಪ್ಪನ್ನು ಹೇಳಿದ್ದಕ್ಕೆ ಜನ ಸುತ್ತುವರೆದು ಕೂರಿಸಿ ನನ್ನನ್ನು ಪ್ರಶ್ನೆ ಮಾಡಿದ್ದ, ಮಾತಿನಿಂದ ಮಾತು ಆಡುವುದೇ ಸಮಾಜ ಸೇವೆ ಅಲ್ಲ ಅಂತ ಮೂರ್ಖನಿಗೆ ಇವತ್ತು ಉತ್ತರ ಕೊಡುತ್ತೇನೆ ನಾನು. ಮುಂದೊಂದಿನ ಮುಖದ ಎದುರು ನಿಂತೇ ಉತ್ತರ ಕೊಡಬೇಕು. ಮಾತು ಸಮಾಜವನ್ನು ಕಟ್ಟುತ್ತದೆ ಅನ್ನುವುದಕ್ಕೆ 1000 ಉದಾಹರಣೆಗಳನ್ನು ಹಿಂದಿನಿಂದ ಇವತ್ತಿನವರೆಗೆ ನಾವು ಕಂಡುಕೊಂಡು ಬಂದಿದ್ದೇವೆ. ಅಲ್ಲದಿದ್ದರೆ ಮಾತನ್ನು ದೇವರು ಅಂತ ಯಾರೂ ಕರೆಯುತ್ತಿರಲಿಲ್ಲ. ಮಾತಿನಿಂದ ಪ್ರಪಂಚದ ವ್ಯವಹಾರ ನಡೆಯುತ್ತದೆ ಅಂತ ಜ್ಞಾನಿಗಳು ಹೇಳಬೇಕಿದ್ರೆ ಇವನೆಲ್ಲೋ ಕೊಚ್ಚೆ ಬದಿಯಲ್ಲಿ ಬಿದ್ದವ ಆಡದ ಮಾತಿಗೆ ನಾವು ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯವೂ ಇಲ್ಲ. ಯಾಕೆ ಅಂದರೆ ವೈಯಕ್ತಿಕ ಪ್ರತಿಷ್ಠೆಗಲ್ಲ, ನಾಳೆ ನನಗಿಂತ ಶ್ರೇಷ್ಠ ಮಾತುಗಾರರಾಗಿ ಇಲ್ಲಿರುವ ನೀವು ಬೆಳೆದು ನಿಂತು ಈ ವೇದಿಕೆಯಲ್ಲಿ ಮಾತಾಡಬಹುದಾದ ಭವಿಷ್ಯದ ದಿನಗಳಿವೆ. ನಾಳೆ ಮಾತಿನ ಮೂಲಕ ಸಮಾಜವನ್ನು ಕಟ್ಟುವ ಯೋಗ್ಯತೆಯನ್ನು ಇವತ್ತು ನಿಮಗೆ ದೇವರು ಕೊಡ್ತಾರೆ. ನೆನಪಿಟ್ಟುಕೊಳ್ಳಿ ಮಕ್ಕಳೇ, ಜೀವನದ ಅನುಭವದ ಆಧಾರದ ಮೇಲೆ ಆಡುವ ಮಾತು ಸಮಾಜವನ್ನು ಕಟ್ಟುವುದಲ್ಲ, ಇಡೀ ದೇಶವನ್ನು ಕಟ್ಟುತ್ತದೆ, ಜಗತ್ತನ್ನು ಕಟ್ಟುತ್ತದೆ. ನೆನಪಿರಲಿ ನಿಮಗೆ. ಯಾಕೆ ಅಂದರೆ ಆಗ ಕೇಳಿದ್ರಲ್ಲ,
ಅಮೆರಿಕಕ್ಕೆ ಹೋದರೆ ಕೇಳ್ತಾರೆ, ಜೀವನ ಪೂರ್ತಿ ಕಲಿಯುವುದಕ್ಕೆ ಸಿದ್ಧರಿದ್ದೀರಾ ಅಂತ. ಅದನ್ನೇ ನಮ್ಮ ಸುಭಾಷಿತ ಹೇಳಿದ್ದು. ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ ಅಂತ ಹೇಳಿದ್ದು ಅದನ್ನೇ. ಆದ್ದರಿಂದ ಅಂತಹ ಮಾತುಗಳ ಜೊತೆ ಬರಬೇಕು. ನಿಮಗೆ ಒಂದು ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮಾತು ಏನು ಮಾಡುತ್ತದೆ ಅಂತಲ್ವಾ? ಇವತ್ತಿಗೂ ಆ ಹೆಣ್ಣುಮಗಳು ಜೀವಂತವಾಗಿದ್ದಾಳೆ. BM.Tech ಪದವೀಧರೆ ಆಕೆ. ಅಮೆರಿಕಾದಲ್ಲಿ ಬೆಂಗಳೂರಿನಲ್ಲಿ ಉದ್ಯೋಗ ಮಾಡಿದ್ದಾಳೆ. ಮದುವೆ ಆಯಿತು, ಸಾಂಸಾರಿಕ ಬದುಕಿನ ದುಗುಡ ತಾಳಲಾರದೆ ಆತ್ಮಹತ್ಯೆಗೆ ನಿರ್ಣಯ ಮಾಡ್ತಾಳೆ ಅವಳು. ಎಲ್ಲ ತಯಾರಿ ಮಾಡಿಟ್ಟವಳು ಮನೆಯವರ ಕಣ್ಣಿಗೆ ಮಣ್ಣೆರಚಬೇಕು ಅನ್ನೋ ಕಾರಣಕ್ಕೆ ಸಾಯಂಕಾಲ ಮೊಬೈಲ್ ಹಿಡ್ಕೊಂಡು ಮಾತಾಡ್ತಿರ್ಬೇಕಿದ್ರೆ ಅದು ಯಾವುದೋ ಒಂದು ಒಳ್ಳೆಯ ಘಳಿಗೆಯಲ್ಲಿ ಮಾಡಿದ ಮಾತೃವಂದನದ ವಿಡಿಯೋವನ್ನು ನೋಡ್ತಾಳೆ. ನೋಡಿದಾಗ ಅವಳು ಅನ್ನಿಸ್ತಂತೆ, ಇಲ್ಲ ನಾನು ಆತ್ಮಹತ್ಯೆ ಮಾಡಿಕೊಳ್ಬಾರದು ಅಂತ ಆತ್ಮಹತ್ಯೆ ಮಾಡೋದನ್ನು ಬದಿಗಿಟ್ಟು ಇವತ್ತು ಜೀವಂತವಾಗಿದ್ದಾಳೆ. ಮಾತ್ರ ಅಲ್ಲ, 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಸ್ವಂತ ಉದ್ಯಮವನ್ನು ನಡೆಸ್ಕೊಂಡು ಚೆನ್ನಾಗಿ ಜೀವನವನ್ನು ಮಾಡ್ತಾಳೆ. ಆದರೆ ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಅವಳಿಗೆ ಗೊತ್ತಿಲ್ಲ. ಫೋನ್ ನಂಬರ್ ಹುಡುಕಾಡಿ ಕೇಳಿ ಫೋನ್ ಮಾಡಿ ಹೇಳ್ತಾಳೆ, ಸರ್ ನಾನು ಕಾಸರಗೋಡಿನಿಂದ ಮಾತಾಡ್ತಿದ್ದೆ, ನಿಮಗೆ ಧನ್ಯವಾದ ಹೇಳಬೇಕು. ಯಾಕೆ ಅಂತ ಕೇಳಿದ್ರೆ ಹೇಳ್ತಾಳೆ, ನಾನು ಬದುಕು ಇರುವುದಕ್ಕೆ ಇವತ್ತು ನಿಮ್ಮ ಮಾತು ಕಾರಣ ಅಂತಂದು. ಏನಾಯಿತು ಅಂತ ಕತೆ ಕೇಳಿದರೆ ಈ ಎಲ್ಲ ಕಥೆಯನ್ನು ಅವಳು ಹೇಳ್ತಾಳೆ. ಆದರೆ ಆವತ್ತೂ ಹೇಳಿದೆ, ನೆನಪಿಟ್ಟುಕೋ, ನೀನು ಬದುಕಿದ್ದು ನನ್ನ ಮಾತಿನಿಂದಲ್ಲ, ನನ್ನ ಹತ್ರ ಆ ಮಾತುಗಳನ್ನು ಆಡಿಸಿದ ಭಗವತಿಯ ಕೃಪೆಯಿಂದ ಬದುಕಿದ್ದಿ ಅಂತ ಅವಳಿಗೆ ನಾನು ಹೇಳಿದ್ದೆ. ಆದ್ದರಿಂದ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ನನ್ನ ವೈಯಕ್ತಿಕ ಪ್ರತಿಷ್ಠೆ ಅಲ್ಲ, ಜಗತ್ತಿನಲ್ಲಿ ನಮಗಿಂತ ದೊಡ್ಡವರು ತುಂಬ ಜನ ಇದ್ದಾರೆ. ನಾಳೆ ನಮಗಿಂತ ಎತ್ತರಕ್ಕೆ ಬೆಳೆದು ನಿಂತು ಸಮಾಜವನ್ನು ಕಟ್ಟುವ ಆಸ್ತಿಗಳು ಇವತ್ತಿರುವ ವಿದ್ಯಾರ್ಥಿಗಳು. ಹಾಗಾಗಿ ನಾನು ವಿನಂತಿ ಮಾಡಿಕೊಳ್ಳುವುದಿಷ್ಟೇ, ಒಳ್ಳೆಯ ಮಾತು ನಿಮಗೆ ಗೌರವವನ್ನು ತಂದುಕೊಡುತ್ತದೆ. ಖಂಡಿತ ಒಳ್ಳೆಯ ಮಾತಿನ ಹಿಂದೆ ಹೆಜ್ಜೆ ಹಾಕಿ. ಅದರ ಜೊತೆಗೆ ಜನ್ಮ ಕೊಟ್ಟ ಅಪ್ಪ ಅಮ್ಮ, ವಿದ್ಯೆ ಕಲಿಸಿದ ಗುರುಗಳು, ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಬೆಂಬಲವಾಗುವಂತಹ ಇಂತಹ ಸೇವಾ ಸಂಘ ಸಂಸ್ಥೆಗಳು, ಅವರಿಗೆ ಯಾವತ್ತೂ ಕೂಡ ಋಣಿಗಳಾಗಿ ಬದುಕಿ. ಯಾಕೆ ಅಂದರೆ ಮಕ್ಕಳೇ ಇಷ್ಟೇ ಕಥೆ ಇರುವುದು. ಹೊರಗೆ ನೋಡಿದರೆ ಸೂರ್ಯ ಕಾಣುತ್ತಾನೆ, ಚಂದ್ರ ಕಾಣುತ್ತಾನೆ, ನಕ್ಷತ್ರಗಳು ಕಾಣುತ್ತವೆ. ಸೂರ್ಯನ ಬೆಳಕಿನ ಪ್ರಖರತೆ ಚಂದ್ರನಿಗಿಲ್ಲ, ಚಂದ್ರನ ಬೆಳಕು ನಕ್ಷತ್ರಗಳಿಗಿಲ್ಲ. ಆದರೆ ಸೂರ್ಯ ಚಂದ್ರ ನಕ್ಷತ್ರಗಳಿದ್ದಾಗ ಮಾತ್ರ ಆಕಾಶ ಹೇಗೆ ಚಂದ ಕಾಣುತ್ತದೋ, ಈ ಸಮಾಜದಲ್ಲಿ ಬಡವರು, ಶ್ರೀಮಂತರು, ಬೆಳ್ಳಗಿದ್ದವರು, ಕಪ್ಪಗಿದ್ದವರು, ಅವರು ಇವರು ಎಲ್ಲ ತರತಮಗಳ ನಡುವೆ ದೇವರು ಕೊಟ್ಟ ಅವಕಾಶವನ್ನು ಸರಿಯಾಗಿ ನಿರ್ವಹಿಸಿದಾಗ ಈ ಜಗತ್ತು ಅನ್ನುವ ಆಕಾಶ ಸುಂದರವಾಗಿ ಕಾಣುವುದಕ್ಕೆ ನಾವೇ ಸೂರ್ಯ ಚಂದ್ರ ನಕ್ಷತ್ರಗಳಾಗಿ ಕಾಣುವುದಕ್ಕೆ ಸಾಧ್ಯ ಆಗುತ್ತದೆ. ಆ ಕಾರಣಕ್ಕಾಗಿ ಬದುಕಿನ ಯಾವತ್ತೂ ಕೀಳರಿಮೆ ಇಟ್ಟುಕೊಳ್ಳಬೇಡಿ. ನೆನಪಿಟ್ಟುಕೊಳ್ಳಿ, ಇವತ್ತು ನಾವು ಯಾಕೆ ಕೈ ಚಾಚುತ್ತಾ ಇದ್ದೇವೆ ಅಂತಂದರೆ ಮುಂದೊಂದು ದಿನ ಕೈ ಎತ್ತಿ ಕೊಡುವ ಯೋಗ್ಯತೆ ಬರಲಿ ಅನ್ನುವ ಕಾರಣಕ್ಕೆ. ಹಾಗಾಗಿ ಇರುವ ಬಡತನದ ಬಗೆಗೆ ನಿಮಗೆ ನೋವು ಬೇಡ, ದೇವರು ಕೊಟ್ಟ ಶ್ರೀಮಂತಿಕೆಯ ಬಗ್ಗೆ ಅಹಂಕಾರ ಬೇಡ. ನಾವು ನೀವೆಲ್ಲ ಒಂದು ಅನ್ನುವ ಭಾವದಿಂದ ಸಾಧನೆಯ ದಾರಿಯಲ್ಲಿ ಸಾಗುತ್ತಾ ಹೋಗೋಣ. ಯಶಸ್ಸು ನಿಮ್ಮದಾಗಲಿ. ನೆನಪಿರಲಿ, ಅಮ್ಮನ ಮಡಿಲಲ್ಲಿ ಮಲಗಿದ ಮಗು ನಾಳೆ ದೇಶವನ್ನಾಳುವ ಪ್ರಧಾನಿ ಆದಾಗ ಸಂಭ್ರಮಿಸುವುದು ಅಮ್ಮ ಮಾತ್ರ ಅಲ್ಲ, ಇಡೀ ಜಗತ್ತು ಸಂಭ್ರಮಿಸ್ತದೆ. ಅಂಥದ್ದೊಂದು ಯೋಗ್ಯತೆ ನಿಮ್ಮ ಪಾಲಿಗೆ ಸಿದ್ಧಿಸಲಿ ಅನ್ನುವಂತಹ ಆಶಯದೊಂದಿಗೆ ಬಹುಶಃ ಇವತ್ತು ಸಮಯದ ಮಿತಿಯೊಳಗೆ ನನ್ನ ಮಾತುಗಳನ್ನು ಮುಗಿಸಬೇಕಾದ್ದರಿಂದ ಒಂದಿಷ್ಟು ಹೊತ್ತು ಮಾತನಾಡಿದ್ದೇನೆ. ಅನ್ಯಥಾ ಭಾವಿಸಬೇಡಿ. ನಿಟ್ಟೆ ನಮ್ಮ ಪಕ್ಕದ ಊರು, ಮತ್ತೆ ಸೇರೋಣ, ಮತ್ತೆ ಇಂತಹ ವಿಚಾರಗಳನ್ನು ಹಂಚಿಕೊಳ್ಳೋಣ. ನನ್ನ ಮಾತಿಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕಕ್ಕೆ